ಹಲೋ ಚೆಕ್. ಹಲೋ, ನಮಸ್ಕಾರ ಎಲ್ಲರಿಗೂ. ಇದು ಮೇ ತಿಂಗಳ ಡ್ರಾ ಫಲಿತಾಂಶ. ಬಂದಿರತಕ್ಕಂಥವ್ರಿಗೆಲ್ಲರಿಗೂ ಹೃದಯಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾ, ನಮಸ್ಕಾರ ಎಲ್ಲರಿಗೂ. ಬಂದಿರತಕ್ಕಂಥವ್ರು ಎಲ್ಲರಿಗೂ ಹೃದಯಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾ, YCW ಬಿಗ್ ಮಾರ್ಟ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ವತಿಯಿಂದ ಇದು ಮೇ ತಿಂಗಳ ಡ್ರಾ ಫಲಿತಾಂಶ ಜೂನ್ 5ನೇ ತಾರೀಕಿನಲ್ಲಿ ನಡೀತಾ ಇದೆ. ಈಗ ತಾನೇ ಪ್ರಾರಂಭಗೊಂಡಿದೆ. ಬಂದಿರತಕ್ಕಂಥವ್ರಿಗೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಹೃದಯಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾ ಇವತ್ತಿನ ಒಂದು ಡ್ರಾ ಕಾರ್ಯಕ್ರಮನ ಸ್ಟಾರ್ಟ್ ಮಾಡೋಣ. ಜೊತೆಗೆ ನೋಡಿ, ಈ ಒಂದು ಕಂಪನಿಯ ವಿಶೇಷತೆ ಏನು ಅಂತಲೂ ಮತ್ತೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಷ್ಟು ಸರಿ ಹೇಳಿದ್ರೂ ಅಮ್ಮ ಅಂತ ಕೂಗೋದಕ್ಕೆ ಯಾವ ಮಕ್ಕಳಿಗೂ ಬೇಜಾರಾಗಲ್ಲ. ಅದೇ ರೀತಿ ನಮಗೂ ಸಹ ಯಾವುದೇ ಕಾರಣಕ್ಕೂ ಕಂಪನಿ ಬಗ್ಗೆ ಮತ್ತೆ ಹೇಳ್ತಾ ಇದ್ದರೆ ನಮ್ಗೆ ಎನರ್ಜಿ ಆಗುತ್ತೆ ವಿನ ಯಾವತ್ತೂ ಇರಿಟೇಷನ್ ಆಗಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಇಲ್ಲಿ ನೋಡಿ, ಪ್ರತಿ ತಿಂಗಳು ಒಂದೊಂದು ₹1,000 ಮುಂಗಡವಾಗಿ ಉಳಿತಾಯ ಮಾಡ್ತಾ ಅವರ ಮನೆಗೆ ಬೇಕಾಗಿರ್ತಕ್ಕಂಥ ಅಗತ್ಯ ವಸ್ತುಗಳಿಗೋಸ್ಕರ, ಎಲೆಕ್ಟ್ರಾನಿಕ್ ಫರ್ನಿಚರ್ಸ್ ಅಥವಾ ದಿನಸಿ ಸಾಮಗ್ರಿಗಳಿಗೋಸ್ಕರ ಏನು ಉಳಿತಾಯ ಮಾಡ್ತಾ ಇದ್ದೀರಾ, ಆ ಒಂದು ಉಳಿತಾಯ ಮಾಡಿದಂಥ ಗ್ರಾಹಕರುಗಳಿಗೆ ಪ್ರತಿ ತಿಂಗಳು ಈ ರೀತಿ ಒಂದು ಮೌಲ್ಯದ ಗಿಫ್ಟ್ ಕೊಡುಗೆಗಳನ್ನ ಕೊಡ್ತಾ ಬರ್ತಾ ಇದೆ. ಪ್ರತಿ ತಿಂಗಳು ₹50,000, ₹30,000, ₹10,000 ಈ ಥರ ಪ್ರತಿ ತಿಂಗಳು ಡ್ರಾ ಮುಖಾಂತರ ಎಲ್ಲ ಯಾರೆಲ್ಲ ಒಂದೊಂದು ₹1,000 ಉಳಿತಾಯ ಮಾಡಿರ್ತಕ್ಕಂಥ ಗ್ರಾಹಕರುಗಳಿಗೆ ಪ್ರತಿ ತಿಂಗಳು ಈ ರೀತಿಯಾದಂಥ ಒಂದು ಉಡುಗೊರೆಯನ್ನು ಕೊಡ್ತಾ ಬರ್ತಾ ಇದೆ. ಜೊತೆಗೆ ಇಲ್ಲಿ ನೋಡಲಿಕ್ಕೆ ಯಾರು ನೇರವಾಗಿ ಬಂದಿರ್ತಾರೋ ಅವ್ರಿಗೂ ಸಹ ಒಂದು ಪುಟ್ಟ ಉಡುಗೊರೆಗಳು, ಒಂದು 10 ಉಡುಗೊರೆಗಳನ್ನು ಸಹ ಕೊಡ್ತಾ ಬರ್ತಾ ಇದೆ. ಹಾಗಾಗಿ ಈ ಒಂದು ಅದೃಷ್ಟಶಾಲಿ 50,000 ಮೌಲ್ಯದ ಒಂದು ಗಿಫ್ಟನ್ನು, ಒಂದು ಕೊಡುಗೆಯನ್ನು ಗೆಲ್ಲಲಿಕ್ಕೆ, ಒಂದು ಉಡುಗೊರೆಯನ್ನು ಗೆಲ್ಲಲಿಕ್ಕೆ ಏನಪ್ಪ ಇದು ಯಾವ ರೀತಿ ಅಂದರೆ, ಈಗ ನೋಡಿ, ನಾವು ಹಣ ಕಟ್ಟಿಸ್ಕೋತಾ ಇರೋದೇ ಉದಾಹರಣೆಗೆ ಎಷ್ಟೋ ಮನೆಗಳಲ್ಲಿ ಡೈನಿಂಗ್ ಟೇಬಲ್ ಇಲ್ಲ, ಎಷ್ಟೋ ಮನೆಗಳಲ್ಲಿ ಸೋಫಾ ಸೆಟ್ಗಳಿಲ್ಲ, ಇನ್ನು ಎಷ್ಟೋ ಮನೆಗಳಲ್ಲಿ ಕೂಲರ್ಗಳು ಸಹ ಇಲ್ಲ. ತುಂಬ ಬಡವರು ಇನ್ನೂ ಭೂಮಿ ಮೇಲೆ ಇದ್ದಾರೆ. ಸಾಹುಕಾರರು ಮಾತ್ರ ಸಾಹುಕಾರರಾಗಿದ್ದಾರೆ, ಬಡವರು ಮಾತ್ರ ಬಡವರಾಗೇ ಇದ್ದಾರೆ. ಹಾಗಾಗಿ ಎಲ್ಲರಿಗೂ ಒಂದು ಅವಕಾಶ ಸಿಗಲಿ ಅನ್ನೋ ಒಂದೇ ಒಂದು ಉದ್ದೇಶ ಇಟ್ಕೊಂಡು ಸ್ಟಾರ್ಟ್ ಮಾಡಿರ್ತಕ್ಕಂಥ ಈ ಒಂದು YCW ಬಿಗ್ ಮಾರ್ಟ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ವತಿಯಿಂದ ಇದು 22ನೇ ತಿಂಗಳ ಈ ಒಂದು YCW ಕಂಪನಿಯಲ್ಲಿ 22ನೇ ತಿಂಗಳ ಡ್ರಾ ಫಲಿತಾಂಶವಾಗಿದೆ. ಜೊತೆಗೆ ಈ 2026ರ ಮೇ ತಿಂಗಳ ಡ್ರಾ ಫಲಿತಾಂಶ ಆಗಿದ್ದು ಈಗ ಕೆಲವೇ ನಿಮಿಷಗಳಲ್ಲಿ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಬಂದಿರತಕ್ಕಂಥವ್ರಿಗೂ, ಜೊತೆಗೆ ಯಾರೆಲ್ಲ ಉಳಿತಾಯ ಮಾಡಿದಾರೋ ಅವ್ರಿಗೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಹೃದಯಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾ ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಉಡುಗೊರೆ ನೀವೇ ಗೆಲ್ಲಿ. ಯಾಕೆಂದರೆ YCW ಬಿಗ್ ಮಾರ್ಟ್ ಪ್ರೈವೇಟ್ ಲಿಮಿಟೆಡ್, YCW ಅಂತಂದರೆ ಯು ಕ್ಯಾನ್ ವಿನ್, ನೀವು ಗೆಲ್ಲಬಲ್ಲಿರಿ ಅಂತ. ಹಾಗಾಗಿ ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಯಾರೆಲ್ಲ ನಮ್ಮ YCW ಕಂಪನಿಯಲ್ಲಿ ಮೆಂಬರ್ಗಳಾಗಿದ್ದಾರೆ, ಒಂದು ಏನು ಪ್ರಮೋಟರ್ಗಳಾಗಿದ್ದಾರೆ, ಅವ್ರಿಗೆಲ್ಲರಿಗೂ ಬಹುಮಾನ ಗೆಲ್ಲಲಿಕ್ಕೆ ಇಲ್ಲಿ ಅವಕಾಶ ಇದೆ. ಹಾಗಾಗಿ ಎಲ್ಲರೂ ಸಹಕರಿಸಬೇಕು ಅಂತ ಕೇಳ್ಕೊಳ್ತಾ ಇವತ್ತಿನ ಒಂದು ಕಾರ್ಯಕ್ರಮನ ನೇರವಾಗಿ ನಾವು ಡ್ರಾದತ್ತ ಸಾಗೋಣ ಅಂತ ಹೇಳ್ತಾ, ನಾಗರಾಜ್ ಸರ್, ಆನಂದ್ ಸರ್ ದಯವಿಟ್ಟು ಹಂಗೆ ಬರಬೇಕು. ಡ್ರಾ ಬಾಕ್ಸ್ನ ತಗೊಬನ್ನಿ. ಬಂದಿರತಕ್ಕಂಥ ಇಲ್ಲಿ ನನ್ನ ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು ಮತ್ತು ಎಲ್ಲ ಗ್ರಾಹಕರು, ಲೀಡರ್ಗಳಲ್ಲಿ ವಿನಂತಿ, ಬಂದು ಸ್ವಲ್ಪ ಕಾಯಿನ್ಗಳನ್ನ, ಟ್ರೈಗಳನ್ನ ಸಹಕರಿಸಿ ಇವತ್ತಿನ ಒಂದು ಕಾರ್ಯಕ್ರಮನ ಮುಂದುವರ್ಸೋಣ. ಬೇಗನೆ ಈ ಒಂದು ಡ್ರಾ ಕಾರ್ಯಕ್ರಮ ಮುಗಿಲಿ ಅನ್ನೋ ಒಂದೇ ಒಂದು ಹಿತದೃಷ್ಟಿಯಿಂದ. ಯಾಕೆಂದರೆ ಹಳ್ಳಿ ಕಡೆಯಿಂದನೂ ಬಂದಿರೋರು ಇರ್ತಾರೆ ಮತ್ತು ದೂರದಿಂದ ಬಂದಿರತಕ್ಕಂಥವ್ರು ಇರ್ತಾರೆ. ಅವ್ರಿಗೆ ಯಾವುದೇ ಕಾರಣಕ್ಕೂ ತೊಂದರೆ ಆಗಬಾರ್ದು ಅಂತ ಸಂಸ್ಥೆ ಆದಷ್ಟು ಬೇಗನೆ ಕಾರ್ಯಕ್ರಮನ ಮುಗಿಸ್ಕೊಡ್ಲಿಕ್ಕೆ ಸದಾ ನಿಮಗೋಸ್ಕರನೇ ಮಾಡ್ತಾ ಇದೆ, ಇನ್ನು ಮುಂದೇನು ಮಾಡುತ್ತೆ. ಜೊತೆಗೆ ಇದೇ ರೀತಿ ಡ್ರಾಗಳು ಎಲ್ಲ ಭಾಗದಲ್ಲೂ ನಡೀಲಿ, ಎಲ್ಲ ಭಾಗದಲ್ಲೂ ಪ್ರತಿಯೊಂದು ತಾಲೂಕುಗಳಲ್ಲಿ, ಪ್ರತಿಯೊಂದು ಜಿಲ್ಲೆಗಳಲ್ಲಿ ಮುಂದಿನ ದಿನಗಳಲ್ಲಿ ಪ್ರತಿಯೊಂದು ಜಿಲ್ಲೆಗಳಲ್ಲಿ, ಪ್ರತಿಯೊಂದು ತಾಲೂಕುಗಳಲ್ಲಿ, ಪ್ರತಿಯೊಂದು ಹೋಬಳಿ ಮಟ್ಟದಲ್ಲಿ, ಎಲ್ಲ ಒಂದು ಪ್ರತಿಯೊಂದು ಪಿನ್ ಕೋಡ್ ಭಾಗಗಳಲ್ಲೂ ಸಹ ಇದೇ ರೀತಿ ಡ್ರಾ ಕಾರ್ಯಕ್ರಮ ಮುಂದೆ ನಡೀಬೇಕು ಅನ್ನೋದು ನಮ್ಮ ಆಸೆ. ಅದು ಎಷ್ಟು ಬೇಗ ಈಡೇರುತ್ತೆ ಅಂತ ಕಾದು ನೋಡಬೇಕಾಗಿದೆ. ಈಗ
ಈಗ ನೋಡಿ ಇದೇ ನಿಮ್ಮ ಒಂದು ಉಡುಗೊರೆಯ ಕೊಡುಗೆಯನ್ನು ಕೊಡ್ತಕ್ಕಂಥ ಇದು ಡ್ರಾ ಬಾಕ್ಸ್ ಆಗಿದೆ. ಒಂಥರ ಮ್ಯಾಜಿಕ್ ಬಾಕ್ಸ್ ಅಂತ ಅಂದರೆ ತಪ್ಪಾಗಲಾರ್ದು. ಯಾರ್ಯಾರ ಅದೃಷ್ಟನ ಒಂದು ಪರೀಕ್ಷೆ ಮಾಡ್ತಕ್ಕಂಥ ಬಾಕ್ಸ್ ಆಗಿದೆ. ಇದೊಂಥರ ತಿಂಗಳಿಗೊಂದ್ಸರಿ ಎಕ್ಸಾಮ್, ಒಂದು ಕಿರು ಪರೀಕ್ಷೆ ಇದ್ದಂಗೆ. ಹಾಗಾಗಿ ಇವತ್ತು ನೋಡೋಣ ಯಾರ ಪಾಲಿಗೆ 50,000 ಮೌಲ್ಯದ ಕೊಡುಗೆ ಸಿಗುತ್ತೆ, ಜೊತೆಗೆ 30,000 ಮತ್ತು 10,000 ಮೌಲ್ಯದ ಕೊಡುಗೆಗಳು ಯಾರ ಪಾಲಾಗುತ್ತೆ ಅಂತ ಕಾದು ನೋಡಬೇಕಾಗಿದೆ. ಇಲ್ಲಿ ಇವತ್ತೇನು ಈ ಬಹುಮಾನನ ಗೆಲ್ತಾರೆ ಆ ವರ್ತೇಬಲ್ ಇಲ್ಲೇ ನಮ್ಮಲ್ಲೇ YCW ಬಿಗ್ ಮಾರ್ಟಲ್ಲಿ ಸಿಗ್ತಕ್ಕಂಥ ವಸ್ತುಗಳನ್ನ ಖರೀದಿ ಮಾಡಬೇಕು ಗ್ರಾಹಕರುಗಳು ಅಂತ ಮತ್ತೊಮ್ಮೆ ಮಗದೊಮ್ಮೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನಾವು ಇಲ್ಲಿ ಹಣವನ್ನು ಉಳಿತಾಯ ಮಾಡಿಸ್ಕೋತಾ ಇರೋದೇ ಕೆಲವೊಂದು ವಸ್ತುಗಳು ಇಲ್ಲದೆ ಇರೋರಿಗೆ ವಸ್ತುಗಳು ಸಿಗಲಿ ಅಂತ. ಏನೊಂದು ಬ್ಲೋಚರ್ ಮೇಲೆ ಹಾಕಿರ್ತಾರೆ ದಿನ ಬಳಕೆ ವಸ್ತುಗಳಾದಂಥ ಎಲೆಕ್ಟ್ರಾನಿಕ್ ಫರ್ನಿಚರ್ಸ್ ವಸ್ತುಗಳಾಗಿರ್ಬೋದು, ಅವ್ರಿಗೆ ಮನೆಗೆ ಅಗತ್ಯವಾದಂಥ ದಿನಸಿ ಸಾಮಗ್ರಿಗಳಾಗಿರ್ಬೋದು, ಎಲ್ಲನೂ ಖರೀದಿ ಮಾಡಬೇಕು ಅನ್ನೋದು ನಮ್ಮ ಕಂಪನಿಯ ಉದ್ದೇಶ ಆಗಿದೆ. ಅದು ಇನ್ನಿವರೆಗೂ ಸತತವಾಗಿ ನಡ್ಕೊ ಬರ್ತಾಯಿದೆ, ಇನ್ನು ಮುಂದೆನೂ ಸಹ ನಡೆಯುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಒಂದು ಕಾರ್ಯಕ್ರಮಕ್ಕೆ ತುಂಬನೇ ಎಲ್ಲರೂ ಒಂದು ತುದುಗಾಲು ಒಂದು ಕ್ಷಣನೇ ಕಾಯ್ತಾ ಇದ್ದಾರೆ. ಯಾಕೆಂದರೆ ಈ ತಿಂಗಳ ಒಂದು ಡ್ರಾ ಫಲಿತಾಂಶ ಯಾರಿಗೆ ಬರುತ್ತೆ ಅಂತಕ್ಕಂಥದ್ದನ್ನು ಕಾದು ನೋಡ್ತಾ ಇದ್ದಾರೆ. ಇಲ್ಲಿ ಯಾರೆಲ್ಲ ಒಂದೊಂದು 1,000 ಉಳಿತಾಯ ಮಾಡಿದ್ದಾರೆ ಅವರಿಗೆಲ್ಲರಿಗೂ ಈ ಒಂದು ಅಮೃತ ಗಳಿಗೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಒಂದು ಕ್ಷಣದಲ್ಲಿ ಯಾರ ಪಾಲಿಗೆ ಈ ಒಂದು ಉಡುಗೊರೆ ಸಿಗುತ್ತೆ ಅಂತ ಕಾದು ನೋಡಬೇಕಾಗಿದೆ. ಈ ಒಂದು ಉಡುಗೊರೆ ಯಾರೋ ವ್ಯಕ್ತಿಗಳ ಮುಖ ನೋಡ್ಕೊಂಡು ಕೊಡ್ತಕ್ಕಂಥದ್ದಲ್ಲ, ಇಲ್ಲಿ ಅದೃಷ್ಟಕ್ಕೆ ಬರ್ತಕ್ಕಂಥದ್ದಾಗಿದೆ. ಹಾಗಾಗಿ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಈ ಒಂದು ಬಾಕ್ಸ್ನಲ್ಲಿ ಪ್ರತಿಯೊಂದು ಕಾಯಿನ್ಗಳು ತುಂಬಿ ಈ ರೀತಿಯಾದಂಥ ರೊಟೇಷನ್ ಮಾಡಿ ಅಂದರೆ ತಿರುಗಿಸಿ ಚೆನ್ನಾಗಿ ಕಾಯಿನ್ಗಳು ಆ ದೇವರು ಸಹ ಮೇಲೆ ಕೆಳಗೆ ತೂಕ ಬಣ ಮಾಡ್ತಾರೆ ಅಂತಾರಲ್ಲ, ಹಂಗೆ ಎಲ್ಲ ಪ್ರತಿಯೊಂದು ತೂಕ ಆಗ್ತಾ ಹಾಗಾಗಿ ಈ ಒಂದು ಡ್ರಾ ಬಾಕ್ಸ್ನಲ್ಲಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಿಮ್ಮ ಕಾಯಿನ್ಗಳು ಈಗ ಬರ್ತಾವೆ. ಬಂದಂಥ ಕ್ಷಣದಲ್ಲಿ ನಿಮ್ಮ ಅದೃಷ್ಟ ಅಮೃತಗಳಿಗೆ ಸ್ಟಾರ್ಟ್ ಆಗುತ್ತೆ. ಈ ಒಂದು ಸಂಸ್ಥೆ ಸಾಧಾರಣವಾಗಿ ನಾರ್ಮಲ್ ಆಗಿ ಒಂದು ಅಂಗಡಿ ರೀತಿಯ ಅಲ್ಲ, ಪ್ರತಿಯೊಂದು ಉದ್ಯೋಗಗಳನ್ನ ಕಲ್ಪಿಸ್ಕೊಡ್ಬೇಕು. ಓದಿರೋರು ಇದ್ದಾರೆ, ಓದಿಲ್ದರೋರು ಇದ್ದಾರೆ ಅನ್ನೋ ಒಂದು ದೊಡ್ಡ ಗುರಿನ ಇಟ್ಕೊಂಡು ಇದೊಂದು ಸ್ಟಾರ್ಟಪ್ ಕರ್ನಾಟಕ, ಸ್ಟಾರ್ಟಪ್ ಇಂಡಿಯಾ ಅಂತಕ್ಕಂಥ ಸರ್ಟಿಫಿಕೇಟ್ಗಳನ್ನ ಸಹ ಹೊಂದಿದ್ದು ಪ್ರತಿಯೊಂದರಲ್ಲೂ ಎಲ್ಲ ಲೀಗಲ್ ಸರ್ಟಿಫಿಕೇಟ್ಗಳನ್ನ ಪಡ್ಕೊಂಡು GSTನೂ ಸಹ ಇನ್ಕ್ಲೂಡಿಂಗ್ ಸಂಸ್ಥೆ ಆಲ್ರೆಡಿ ಪೇ ಮಾಡ್ತಾ ಹೋಗ್ತಾ ಇದೆ. ಮುಂದಿನ ಯಾವುದೇ ಒಂದು ವಸ್ತು ಖರೀದಿ ಮಾಡಿದ್ರೂ ಸಹ ನಮ್ಮಲ್ಲಿ ಒಂದು ಕ್ರಮಬದ್ಧವಾಗಿ ಕಾನೂನುಬದ್ಧವಾಗಿ ಪ್ರತಿಯೊಂದು GST ಬಿಲ್ಗಳು ದೊರೆಯುತ್ತದೆ. ನೀವು ಅಟ್ಲೀಸ್ಟ್ ಒಂದು ಬಿಸ್ಕೆಟ್ ತೊಗೊಂಡ್ರು, ಒಂದು ಚಾಕ್ಲೇಟ್ ತೊಗೊಂಡ್ರು ಸಹ ನಮ್ಮ ಸಂಸ್ಥೆ ಏನು GSTನ ಹೊಂದಿದೆ ಆ ನಂಬರ್ನ ಆ್ಯಡ್ ಮಾಡೇ ಬಿಲ್ಲಿಂಗ್ ಮಾಡ್ತಾರೆ. ಹಾಗಾಗಿ ಈ ರೀತಿಯಾದಂಥ ಸಂಸ್ಥೆಗಳು ಇನ್ನೂ ಹೆಚ್ಚು ಹೆಂಗದೆ ಅಂತ ಚೆಕ್ ಹಲೋ. ಹಾಗಾಗಿ ಇಲ್ಲೇನೆಲ್ಲ YCW ಬಿಗ್ ಮಾರ್ಟಲ್ಲಿ ವಸ್ತುಗಳನ್ನ ಖರೀದಿ ಮಾಡ್ತಾರೋ GST ಪೇ ಮಾಡಿದ್ರೆ ಏನಪ್ಪ ಅಂದರೆ ಪ್ರತಿಯೊಂದಕ್ಕೂ ಕ್ರಮಬದ್ಧವಾದಂಥ ಟ್ಯಾಕ್ಸ್ಗಳನ್ನ ಪ್ರತಿಯೊಬ್ಬರು
ಯಾರೇ ಆಗಿರಲಿ, ಒಬ್ಬ ಕಾಮನ್ ಮ್ಯಾನಿಂದ ಹಿಡಿದು ಒಬ್ಬ ಏನು CM ವರ್ಗೂ ಆದರೂ ಸರಿ, PM ಆದರೂ ಸರಿ, ಅದೊಂದು ಕಾನೂನುಬದ್ಧದ ಏನು ಬದ್ಧವಾಗಿ ಕಾನೂನು ಚೌಕಟ್ಟುಗಳಲ್ಲಿ ಪ್ರತಿಯೊಬ್ಬರು ನಡೆದೇ ಆಯಿತು ಅಂದರೆ ಯಾರಿಗೂ ಮುಂದಿನ ದಿನಗಳಲ್ಲಿ ಸಮಸ್ಯೆ ಬರಲ್ಲ. ಹಾಗಾಗಿ ನಮ್ಮ YCW ಕಂಪ್ನಿಯು ಸಹ ಪ್ರತಿಯೊಂದರಲ್ಲೂ ಕಾನೂನುಬದ್ಧವಾಗಿ ನಾವು ಬಿಲ್ಗಳನ್ನೂ ಸಹ ಮಾಡ್ತಾ ಪ್ರತಿಯೊಂದು ವಸ್ತುಗಳನ್ನೂ ಸಹ ಗ್ರಾಹಕರುಗಳ ಆಸೆಯಂತೆ ಅವರ ಮನೆಗೆ ಅಗತ್ಯವಾದಂಥ ವಸ್ತುಗಳನ್ನೇ ಕೊಡ್ತಾ ಬರ್ತಾಯಿದೆ. ಹಾಗಾಗಿ ತುಂಬ ಮನೆಗಳಲ್ಲಿ ಇನ್ನೂ ಎಷ್ಟೋ ವಸ್ತುಗಳೇ ಇಲ್ಲ. ನಿಜವಾಗ್ಲೂ ಹೇಳ್ತೀನಿ, ಬೇರೆ ಮನೆಗಳಲ್ಲೆಲ್ಲ ನಾನು ನೋಡಿದ್ದೀನಿ. ತುಂಬ ಹಳ್ಳಿಗಳಲ್ಲಿ ಇನ್ನೂ ಎಷ್ಟೋ ಮನೆಗಳಲ್ಲಿ ಟಿ.ವಿನೇ ಇಲ್ಲ. ನೀವು ನಂಬ್ತಿರೋ ಬಿಡ್ತಿರೋ ನನಗಂತೂ ಗೊತ್ತಿಲ್ಲ. ಬಟ್ ಇಲ್ಲಿರ್ತಕ್ಕಂಥವ್ರ ಮನೇಲಿ ಇರ್ಬೋದು. ಬಟ್ ಇನ್ನೂ ದೇಶದಲ್ಲಿ ನಮ್ಮ ರಾಜ್ಯದಲ್ಲೇ ಇನ್ನೂ ತುಂಬಾ ಹಿಂದಿರ್ತಕ್ಕಂಥ ಜನಾಂಗ ಅಂತಂದರೆ ತುಂಬ ಬಡವರು ಇದ್ದಾರೆ. ಅವರಿಗೆಲ್ಲರಿಗೂ ಒಂದು ಅದ್ಭುತವಾದಂಥ ಒಂದು ವೇದಿಕೆನ ಕಲ್ಪಿಸ್ಕೊಡ್ಬೇಕು ಅನ್ನೋದೇ YCW ಬಿಗ್ ಮಾರ್ಟ್ ಉದ್ದೇಶ ಆಗಿದ್ದು, ಈ ಒಂದು ಕಂಪನಿಯ ಉದ್ದೇಶಕ್ಕೆ ಎಲ್ಲರೂ ಸಹಕರಿಸಿದ್ದಾಯಿತು ಅಂದರೆ ಇವತ್ತೇನು ಈ ಕಾವೇರಿಯ ಮಡಿಲಲ್ಲಿ ಸಕ್ಕರೆ ನಾಡಲ್ಲಿ ಮಂಡ್ಯದಲ್ಲಿ YCW ಬಿಗ್ ಮಾರ್ಟ್ ಸ್ಥಾಪನೆ ಆಗಿದೆಯೋ, ಅದೇ ರೀತಿ ಪ್ರತಿಯೊಂದು ಏನೊಂದು ಎಲ್ಲ ರಾಜ್ಯಗಳಿಗೆ, ಎಲ್ಲ ತಾಲೂಕುಗಳಿಗೆ ಅದರದೇ ಆದಂಥ ಒಂದೊಂದು ಪ್ರಾಮುಖ್ಯತೆಯನ್ನು ಹೊಂದಿರತಕ್ಕಂಥ ಪ್ರತಿಯೊಂದು ಊರುಗಳಲ್ಲೂ ಈ ಒಂದು ಜಿಲ್ಲಾ ಮಟ್ಟ ಆಗಿರ್ಬೋದು, ತಾಲೂಕು ಮಟ್ಟಗಳಲ್ಲಾಗಿರ್ಬೋದು, ಹೋಬಳಿ ಮಟ್ಟದಲ್ಲಾಗಿರ್ಬೋದು, ಪ್ರತಿ ಹಳ್ಳಿ ಗ್ರಾಮದ ಜನಗಳಿಗೆ ಈ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲ. ಹಾಗಾಗಿ ನಿಮಗೆ ಗೊತ್ತಾಗಿಲ್ಲ ಅಂತಂದರೆ ನಿಮ್ಮ ಅಪ್ಲೈನ್ ಲೀಡರ್ಗಳನ್ನ ಸಹಕಾರ ತಗೊಳ್ಳಿ. ಜೊತೆಗೆ ಏನೊಂದು ಸಂಸ್ಥೆ ಇದೆ ನಿಮಗೆ ಸಹಾಯವಾಣಿಗಳನ್ನ ಕೊಟ್ಟಿದೆ, ಫೋನ್ ಮಾಡಿ ಕರೆ ಮಾಡಿ ತಿಳ್ಕೊಳ್ಳಿ. ಯಾಕೆ ಅಂದರೆ ಯಾವುದೇ ವಿಚಾರ ಆದ್ರೂ ಒಂದೇ ಸರಿಗೆ ಯಾರಿಗೂ ಅರ್ಥ ಆಗಲ್ಲ. ಇಲ್ಲೇನಪ್ಪ ಅಂದರೆ 1,000 ಕಟ್ಟೋದು ಬರೀ ಡ್ರಾ ಬರೋದು ಅನ್ನೋ ಉದ್ದೇಶದಲ್ಲೇ ಕೆಲವರು ಅಂದ್ಕೊಳ್ತಾ ಇದ್ದಾರೆ. ಆದರೆ ಇನ್ನೂ ಹಲವಾರು ವಿಚಾರಗಳನ್ನ ಹೊಂದಿದೆ ಈ ಸಂಸ್ಥೆ.
ಚೆಕ್ ಹಲೋ. ಚೆಕ್ ಹಲೋ ಹಲೋ. ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ಹೃದಯಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾ, ಇದು YCW ಬಿಗ್ ಮಾರ್ಟ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ಮೇ ತಿಂಗಳ ಒಂದು ಡ್ರಾ ಫಲಿತಾಂಶವಾಗಿದ್ದು ಜೂನ್ 5ನೇ ತಾರೀಕಿನಂದು ನಡೀತಾ ಇದೆ. ಬಂದಿರತಕ್ಕಂಥವ್ರಿಗೆ ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಹೃದಯಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾ, ಇವತ್ತು ನೋಡಿ YCW ಬಿಗ್ ಮಾರ್ಟ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ವತಿಯಿಂದ ಇದು 22ನೇ ತಿಂಗಳ ಡ್ರಾ ಫಲಿತಾಂಶವಾಗಿದ್ದು, ಜೊತೆಗೆ ಇಲ್ಲಿ ಬಂದಿರತಕ್ಕಂಥವ್ರಿಗೆ ಒಂದು ಪುಟ್ಟದಾಗಿ ವಿಚಾರಗಳೇನೆಂದರೆ, ಮತ್ತೆ ಯಾವುದೇ ಒಂದು ವಿಚಾರ ಆಗಿರಲಿ ಪ್ರತಿ ತಿಂಗಳು ಇಲ್ಲಿ ಅವಕಾಶ ಇರೋದ್ರಿಂದ ವಿಚಾರಗಳು ಹಲವಾರು ಬತ್ತನೆ ಇರುತ್ತೆ, ಕಾದು ನೋಡಬೇಕಾಗಿದೆ. ಹಾಗಾಗಿ ನಾವು ಒಂದು ಸರಿ ಏನಾದ್ರು ಬಹುಮಾನ ಬಂದಿಲ್ಲ ಅಂದರೆ ನನಗೆ ಬಂದಿಲ್ಲ ಅಂತ ಫೀಲ್ ಮಾಡ್ಕೋಬಾರ್ದು. ಯಾಕೆಂದರೆ ಪ್ರತಿದಿನವೂ ಅಷ್ಟೇ, ಒಂದೇ ದಿನ ಓದೋಟಿಗೆ ಸಂಪೂರ್ಣವಾಗಿ ಒಂದು ಫುಲ್ ಪಾಠ ಓದೋಕ್ಕಾಗಲ್ಲ. ಹಾಗಾಗಿ ಮತ್ತೆ ಅವಕಾಶಗಳು ಅದೇ ರೀತಿ ಇರುತ್ತೆ. ಓದ್ತಾ ಅದೇ ಸಿಕ್ಕಾಬಟ್ಟೆ ಒಂಥರ ಬಾಯಿ ಪಾಠ ಅಂತಾರಲ್ಲ, ಅದೇ ರೀತಿ ಆಗ್ಬೋದು. ಇವತ್ತೇನು ನೀವು 5 ತಿಂಗಳಾಗಿದೆಯೋ, 2 ತಿಂಗಳಾಗಿದೆಯೋ, 3 ತಿಂಗಳಾಗಿದೆಯೋ, ಅಟ್ಲೀಸ್ಟ್ ವರ್ಷಗಳೇ ಆಗಿರ್ಬೋದು. ಆದರೆ ಟೈಮು ನೆಕ್ಸ್ಟ್ ತಿಂಗಳು ಬರ್ಬೋದು, ಆ ನೆಕ್ಸ್ಟ್ ತಿಂಗಳು ಇದೇ ಆಗಿರ್ಬೋದು. ನಾನು ಈ ತಿಂಗಳು ನಿಮಗೆ ಬರಲಿ ಅಂತ ನಾನು ಕೇಳ್ಕೊತೀನಿ, ಓಕೆನಾ. ಜೊತೆಗೆ ನೋಡಿ, ಈ ಒಂದು ಕಂಪನಿ ಪ್ರತಿಯೊಂದು ಲೀಗಲ್ ಸರ್ಟಿಫಿಕೇಟ್ಗಳು ದಾಖಲಾತಿಗಳನ್ನ ಪಡ್ಕೊಂಡು ಮಾಡ್ತಾ ಇರ್ತಕ್ಕಂಥದ್ದು. ಈ ಕಂಪನಿ ಉದ್ದೇಶ ಏನಪ್ಪ ಅಂದರೆ, ಪ್ರತಿಯೊಂದು ಪಿನ್ ಕೋಡಲ್ಲೂ ಸಹ ಮಾಲ್ಟ್ಗಳನ್ನ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಎಷ್ಟೋ ಜನ ನಿರುದ್ಯೋಗಿಗಳಿದ್ದಾರೆ, ಓದಿರೋರು ಇದ್ದಾರೆ, ಓದಿಲ್ದರೋರು ಇದ್ದಾರೆ. ಹಾಗಾಗಿ ಎಲ್ಲರಿಗೂ ಉದ್ಯೋಗ ಕೊಡಬೇಕು ಅನ್ನೋ ಒಂದೇ ಒಂದು ದೊಡ್ಡ ಗುರಿನ ಇಟ್ಕೊಂಡು ಈ ಸಂಸ್ಥೆ ಮಂಡ್ಯದಿಂದ ಪ್ರಾರಂಭ ಮಾಡಿ ಇಡೀ ಇಂಡಿಯಾ ಪೂರ್ತಿ ಮಾಡಬೇಕು ಅನ್ನೋ ಒಂದು ದೊಡ್ಡ ಗುರಿನ ಇಟ್ಕೊಂಡು ಹೊರಟಿದೆ. ಹಾಗಾಗಿ ಎಲ್ಲರ ಪ್ರೀತಿ ಸಹಕಾರ ಎಲ್ಲರೂ ಸಿಕ್ಕಿದ್ದೇ ಆಯಿತು ಅಂತಂದರೆ ಅತಿ ಶೀಘ್ರದಲ್ಲೇ ಇನ್ನು ಕೆಲವೇ ದಿನಗಳಲ್ಲಿ, ಕೆಲವೇ ತಿಂಗಳುಗಳಲ್ಲೇ ಕೆಲವು ಕಡೆ ಎಲ್ಲ ಕಡೆನೂ ಮಾಲ್ಟ್ಗಳು ಆರಂಭವಾಗಲಿಕ್ಕೆ ಅವಕಾಶ ಆಗುತ್ತೆ. ಹಾಗಾಗಿ ಎಲ್ಲರೂ ಸಹಕರಿಸ್ಬೇಕು ಅಂತ ಕೇಳ್ಕೊಳ್ತಾ ಇವತ್ತಿನ ಒಂದು ಕಾರ್ಯಕ್ರಮನ ನೇರವಾಗಿ ಹೋಗೋಣ. ಲೈವ್ ಡ್ರಾ ನಡೀಲಿಕ್ಕೆ ಬರ್ತಾಯಿದೆ. ಎಲ್ಲ ಯೂಟ್ಯೂಬಲ್ಲಿ ನೋಡ್ತಾ ಇರ್ತಕ್ಕಂಥ ಎಲ್ಲ ಗ್ರಾಹಕರುಗಳಿಗೂ ಮತ್ತೊಮ್ಮೆ ಮಗದೊಮ್ಮೆ ತುಂಬ ಧನ್ಯವಾದಗಳನ್ನ ಹೇಳ್ತಾ ಇವತ್ತಿನ ಒಂದು ಕಾರ್ಯಕ್ರಮನ ಸ್ಟಾರ್ಟ್ ಮಾಡೋಣ. ಸರ್, ದಯವಿಟ್ಟು ನಾಗರಾಜ್ ಸರ್ ಮತ್ತು ನಮ್ಮ ರಾಘವೇಂದ್ರ ಸರ್, ಆನಂದ್ ಸರ್ ಬನ್ನಿ, ಹಂಗೆ ಸ್ವಲ್ಪ ಡ್ರಾ ಕಾರ್ಯಕ್ರಮನ ನಡೆಸ್ಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಈಗ ಡ್ರಾ ಬಾಕ್ಸ್ನ ಹಿಡ್ಕ ಬನ್ನಿ. ಟಾಯ್ ಬಾಕ್ಸ್ ಇದು. ಈಗ ಈ ಬಾಕ್ಸ್ಗಳಲ್ಲಿ ಭರ್ತಿಯಾಗುತ್ತೆ. ಯಾರ ಪಾಲಿಗೆ 50,000 ಮೌಲ್ಯದ ಕೊಡುಗೆ ಸಿಗುತ್ತೆ ಅಂತ ಕಾದು ನೋಡಬೇಕಾಗಿದೆ. ಜೊತೆಗೆ 30,000 ರೂಪಾಯಿದು ಯಾರಿಗೆ ಅಂತ ಕಾದು ನೋಡಬೇಕಾಗಿದೆ. ಜೊತೆಗೆ ಅದೇ ರೀತಿ 3ನೇ ಉಡುಗೊರೆಗಳು 10,000 ರೂಪಾಯಿ ಬೆಲೆ ಬಾಳುವ ವಸ್ತುಗಳು ಯಾರ ಪಾಲಾಗುತ್ತೆ ಅಂತ ಕಾದು ನೋಡಬೇಕಾಗಿದೆ. ಈ ಬಾಕ್ಸಲ್ಲಿ ಈಗ ಒಂದೊಂದೇ ಟ್ರೈಗಳು ಜೊತೆಗೆ ನಿಮ್ಮ ಒಂದೊಂದೇ ಕಾಯಿನ್ಗಳು ತುಂಬಿ ಒಂದು ಅದೃಷ್ಟವನ್ನು ಸಹ, ಅದೇ ರೀತಿ ನಿಮ್ಮ ಜೋಬ್ಗಳು ಅಂದರೆ ನಿಮ್ಮ ಈಗ ಜಾಸ್ತಿ ನಮ್ಮ ಅಕ್ಕ ತಂಗಿರೇ ಬಂದಿರೋದ್ರಿಂದ ನಿಮ್ಮ ಬ್ಯಾಗ್ಗಳೆಲ್ಲ ತುಂಬಲಿ ಅಂತ ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಇದು ಯಾವವು ಯಾರ ಮುಡಿಗೆ ನನಗೆ ಇಲ್ಲಿ 50,000 ರೂಪಾಯಿ ಯಾರ ಪಾಲು,
30,000 ರೂಪಾಯಿ ಯಾರ ಪಾಲು, 10,000 ರೂಪಾಯಿ ಬೆಲೆ ಬಾಳೋದು ಯಾರ ಪಾಲು ಅಂತ ಕಾದು ನೋಡಬೇಕಾಗಿದೆ. ಇವತ್ತಿನ ಒಂದು ಬಹುಮಾನದಲ್ಲಿ ಗೆದ್ದಂಥವರು ಅವ್ರ ಮನೆಗೆ ಏನು ವಸ್ತುಗಳನ್ನ ಕೊಂಡೊಯ್ತಾರೆ ಅಂತ ಕಾದು ನೋಡಬೇಕಾಗಿದೆ. ಮುಂದಿನ ದಿನಗಳಲ್ಲಿ ಇದೇ ಯೂಟ್ಯೂಬ್ ಚಾನಲಲ್ಲಿ ಒಂದು ವಿಡಿಯೋನು ಸಹ ಮಾಡಿ ಅದನ್ನು ಅಪ್ಲೋಡ್ ಮಾಡ್ತೀವಿ. ಈ ತಿಂಗಳ 50,000 ಮೌಲ್ಯದ ವಸ್ತು ಏನಾಗಿರುತ್ತೆ ಅದು ಒಂದು ಗ್ರಾಹಕರ ಆಯ್ಕೆ ಆಗಿರುತ್ತೆ. ಸಂಸ್ಥೆ ತುಂಬ ಅಚ್ಚುಕಟ್ಟಾಗಿ ಒಂದು ಕ್ರಮಬದ್ಧವಾದಂಥ ಪ್ಲಾನಲ್ಲಿ ಮಾಡಿರ್ತಕ್ಕಂಥದ್ದು. ಏನಪ್ಪ ಅಂದರೆ, ಈಗ ಸಾಧಾರಣವಾಗಿ ಈ ತಿಂಗಳು ಒಂದು ಫ್ರಿಡ್ಜು ಇಲ್ಲಾಂದ್ರೆ ವಾಷಿಂಗ್ ಮಿಷಿನು ಒಂದು ಡೈನಿಂಗ್ ಟೇಬಲ್ ಇಡ್ಬೋದು. ಬಟ್ ಡೈನಿಂಗ್ ಟೇಬಲ್ ಇರೋ ಮನೆಗೆ ಡೈನಿಂಗ್ ಟೇಬಲ್ ಹೊಡೆದ್ಬಿಟ್ರೆ ಒಂದು ಸ್ವಲ್ಪ ದುಃಖಕರವಾದಂಥ ಸಂಗತಿ. ಅದನ್ನೇನಾರು ಮತ್ತೆ ಯಾರಿಗಾರು ಕೊಡ್ಲಿಕ್ಕೆ ಹೋದರೆ ಕಮ್ಮಿ ಬೆಲೆ ಕೇಳ್ತಾರೆ ಅಂತ ಸಂಸ್ಥೆ ಎಲ್ಲ ರೀತಿಯಾದಂಥ ಯೋಚನೆಗಳನ್ನ ಮಾಡಿ ಆಲೋಚನೆಯಿಂದ ಹಾಗಾಗಿ ಮೌಲ್ಯದ ಕೊಡುಗೆಗಳು ಅಂತ ವಿತರಣೆ ಮಾಡ್ತಾ ಇದೆ. ಅದೇ ರೀತಿ ಎಲ್ಲ ಗ್ರಾಹಕರುಗಳು ಸಹಕರಿಸ್ತಾ ಇದ್ದಾರೆ. ಈ ಒಂದು ಡ್ರಾದಲ್ಲೂ ಸಹ ಯಾರ ಪಾಲಿಗೆ 50,000 ರೂಪಾಯಿ ಬೆಲೆ ಬಾಳೋ ವಸ್ತು ಅವರ ಮನೆಗೆ ಹೋಗುತ್ತೆ ಅಂತ ಕಾದು ನೋಡಬೇಕಾಗಿದೆ. ಅದೇ ರೀತಿ ಮತ್ತೊಂದು 30,000 ರೂಪಾಯಿ ಬೆಲೆ ಬಾಳೋದು ಇದು ದ್ವಿತೀಯ ಉಡುಗೊರೆಯಾಗಿದೆ. ಇದು ಯಾರ ಪಾಲಿಗೆ ಅಂತ ಕಾದು ನೋಡಬೇಕಾಗಿದೆ. ಅದೇ ರೀತಿ ಮೂರನೇ ಉಡುಗೊರೆ 10,000 ರೂಪಾಯಿ ಬೆಲೆ ಬಾಳೋ ವಸ್ತುಗಳು 5 ಜನರಿಗೆ ಸಿಗ್ಲಿಕ್ಕಿದೆ. ಜೊತೆಗೆ ಇಲ್ಲಿ ನೇರವಾಗಿ ನೋಡಕ್ ಬಂದಿರೋದು ಸಹ ಒಂದು 10 ಸರ್ಪ್ರೈಸ್ ಗಿಫ್ಟ್ಗಳು ಸಹ ಕಾಯ್ತಾ ಇದೆ. ಎಲ್ಲರಿಗೂ ಒಂದಲ್ಲ ಒಂದು ರೀತಿಯಲ್ಲಿ ಗೆಲ್ಲಲಿಕ್ಕೆ ಅವಕಾಶನ ಮಾಡಿಕೊಡ್ತಾ ಇದೆ YCW ಬಿಗ್ ಮಾರ್ಟ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಅಂತ ಹೇಳಕ್ಕೆ ತುಂಬಾನೇ ಖುಷಿ ಆಗುತ್ತೆ. ಜೊತೆಗೆ ಈ ಒಂದು ಕಂಪನಿಯ ಸ್ಥಾಪನೆ ಆಗಿರತಕ್ಕಂಥ ಜಾಗದ ಮಹಿಮೆನ ಏನೋ ಗೊತ್ತಿಲ್ಲ. ಹಾಗಾಗಿ ಈ ಮಂಡ್ಯದ ಮಣ್ಣಲ್ಲಿ ಒಂದು ಮುಖ್ಯವಾದಂಥ ಮಾತುಗಳು ಹೇಳಲಿಕ್ಕೆ ಇಷ್ಟಪಡ್ಬೋದು. ಯಾಕೆಂದ್ರೆ ಎಲ್ಲರ ಒಂದು ಕಷ್ಟವನ್ನ ತೊಳಿಲಿಕ್ಕೆ ಅಂತಾನೆ ನಮ್ಮ ಕಾವೇರಿ ಹರಿತಾ ಇರ್ತಕ್ಕಂಥ ಈ ಮಣ್ಣಲ್ಲಿ ನಾವು ಸ್ಥಾಪನೆ ಮಾಡಿರ್ತಕ್ಕಂಥದ್ದು ನಮಗೆ ಒಂದು ಖುಷಿ ತರ್ತಕ್ಕಂಥ ವಿಚಾರ ಅಂತ ಹೇಳಕ್ಕೆ ನನಗೆ ತುಂಬಾನೇ ಖುಷಿ ಆಗುತ್ತೆ. ಏನೇ ನಾವು ಮಾಡಿದ್ರು ನೀರಿಲ್ಲ ಅಂದ್ರೆ ಜೀವನ ಇಲ್ಲ. ಅದೇ ಒಂದು ಪವಿತ್ರವಾದಂಥ ಕಾವೇರಿ ತಾಯಿ ಮಡಿಲಲ್ಲಿ ಈ ಒಂದು ಸಕ್ಕರೆ ನಾಡಲ್ಲಿ YCW ಕಂಪನಿ ಸ್ಥಾಪನೆಗೊಂಡು ಮುಂದಿನ ದಿನಗಳಲ್ಲಿ ಈ ಒಂದು ಕಂಪನಿನ ಒಂದು ಪ್ರೈವೇಟ್ ಲಿಮಿಟೆಡ್ ಇಂದ ಪಬ್ಲಿಕ್ ಲಿಮಿಟೆಡ್ ಮಾಡಬೇಕು ಅನ್ನೋದೇ ಒಂದು ಗುರಿನ ಇಟ್ಕೊಂಡು ಮಾಡ್ತಾ ಇರ್ತಕ್ಕಂಥದ್ದು. ಕೆಲವರಿಗೆ ಪಬ್ಲಿಕ್ ಲಿಮಿಟೆಡ್ ಅಂತಂದ್ರೆ ಕೆಲವೊಬ್ಬರು ಗೊತ್ತಿರೋದಿಲ್ಲ. ಹಾಗಾಗಿ ನಾನು ಮತ್ತೆ ಹೇಳ್ತಾ ಇದ್ದೀನಿ, ಗೊತ್ತಿರತಕ್ಕಂಥವ್ರಿಗೆ ಇನ್ನೂ ಒಳ್ಳೇದಾಗ್ಲಿ. ಯಾವ ರೀತಿ ಆಗುತ್ತೆ ಅಂತಾನು ಮತ್ತೆ ಒಂದು ಚಿಕ್ಕದಾಗಿ ಉದಾಹರಣೆ ಕೊಟ್ಟು ಅದಕ್ಕೆ ನಾನು ವಿವರಣೆ ಕೊಡ್ತೀನಿ. ಏನಪ್ಪಾ ಅಂದ್ರೆ, ಇವತ್ತು ನೀವು ನೋಡಿರ್ಬೋದು ಏನೊಂದು ಮುಲ್ಮುಲ್ ಡೈರಿ, ಏನು ನಂದಿನಿ ಹಾಲಿನ ಡೈರಿ ಇದೆಯೋ, ಅವತ್ತು ಫಸ್ಟ್ ಟೈಮ್ ಸ್ಟಾರ್ಟ್ ಮಾಡಿದಾಗ ತುಂಬಾ ಜನ ಅವ್ರನ್ನ ಹುಚ್ಚರು ಅನ್ಕೊಂಡಿದ್ದಾರೆ. ಇವತ್ತು ಆತ ಇಲ್ಲ. ಆದ್ರೆ ಲಕ್ಷಾಂತರ ಜನ ಅವರ ಹೆಸರು ಹೇಳ್ಕೊಂಡು 3 ಹೊತ್ತು ನಿಮ್ದೆ ಊಟ ಮಾಡ್ತಾ ಇದಾರೆ, ಕಣ್ ತುಂಬ ನಿದ್ದೆ ಮಾಡ್ತಾ ಇದ್ದಾರೆ. ಇವತ್ತು ಯಾವ್ದಾರ ಒಂದು ಜಾಬ್ ಬೇಕು ಅಂದ್ರೆ ಲಕ್ಷಾಂತರ ರೂಪಾಯಿನ ಕಟ್ಟಬೇಕು. ಹಾಗಾಗಿ ಈ ಒಂದು ಸಂಸ್ಥೆನೂ ಸಹ ಈ ಒಂದು ಪುಟ್ಟ ಒಂದು 200 ಸ್ಕ್ವೇರ್ ಫೀಟ್ ಅಲ್ಲಿ ಸ್ಟಾರ್ಟ್ ಆದಂತ ಸಂಸ್ಥೆ ಇವತ್ತು 2 ಅಂತಸ್ತಿನ ಮಾಡಿಯಲ್ಲಿ ಇವತ್ತು ನೆಲೆಗೊಂಡು 22 ತಿಂಗಳ ಪೂರ್ಣಗೊಳಿಸಿ ಇನ್ನೇನು ಕೆಲವೇ ತಿಂಗಳು, ಇನ್ನೆರಡೇ ತಿಂಗಳ ನಂತರ ಇದು 2 ವರ್ಷವನ್ನು ಸಹ ಪೂರ್ಣಗೊಳಿಸುತ್ತೆ. ಈಗ ಆಲ್ರೆಡಿ 1000ಕ್ಕೂ ಹೆಚ್ಚು ಅಧಿಕ ಕಸ್ಟಮರ್ಗಳಿಗೆ ಅವರ ಮನೆಗೆ ನೀಡಿರ್ತಕ್ಕಂಥ ವಸ್ತುಗಳನ್ನು ಸಹ ಕೊಡ್ತಾ ಬಂದಿದೆ. ಇನ್ನು ಮುಂದೆನೂ ಕೊಡುತ್ತೆ. ಜೊತೆಗೆ ನೋಡಿ, ಇವತ್ತು ಯಾರೆಲ್ಲ ಒಂದು ಕಸ್ಟಮರ್ ಆಗಿದ್ದೀರಾ, ಒಂದು ಲೀಡರ್ ಆಗಿದ್ದೀರಾ, ಮುಂದಿನ ದಿನಗಳಲ್ಲಿ ನಿಮ್ಮದೇ ಆದಂಥ ಒಂದು ಶಾಖೆನ ನೀವು ತಗೊಂಡೋಗ್ಬೋದು. ನಿಮ್ಮ ತಾಲೂಕುಗಳಲ್ಲಿ ಒಂದು ಹೋಬಳಿ ಮಾಡ್ತಾರಾಗಿರ್ಬೋದು. ನಮ್ಗೇನು ಕಂಡೀಷನ್ಗಳೇನಿಲ್ಲ, ಅಲ್ಲವ್ರು ಇಂಡಿಯಾನೇ ಮಾಡಬೇಕು ಅಂತ ಹೊಂಟಿರ್ತಕ್ಕಂಥವ್ರಿಗೆ ಒಂದು ಊರಿಗೇನೆ ಕೊಟ್ಟರು ನಮ್ಗೇನು ಬೇಜಾರಿಲ್ಲ. ನಮ್ಗೇನು ಬೇಕಾಗಿರೋದು ಅಂದರೆ ಮುಖ್ಯವಾಗಿ ಗ್ರಾಹಕರುಗಳು 5,000 ಜನ ಗ್ರಾಹಕರಾದರೆ ಸಾಕು. ಯಾವ ಭಾಗಕ್ಕೆ ಬೇಕಾದರೂ ಕೊಡ್ತೀವಿ. ನಮಗೆ ಅಲ್ಲಿ ಇಲ್ಲಿ ಅಂತಕ್ಕಂಥ ಭೇದ ಭಾವವಿಲ್ಲ. ಇದೆಲ್ಲ ಜನಗಳಿಗೋಸ್ಕರ ಮಾಡ್ತಾ ಇರ್ತಕ್ಕಂಥ ಕಂಪನಿ ಆಗಿದ್ದು, ಜನಗಳ ಹಿತದೃಷ್ಟಿಯಿಂದ ನಾವು ಯಾವುದೇ ಒಂದು ಜಿಲ್ಲೆ ಆಗಿರ್ಬೋದು, ಯಾವುದೇ ಒಂದು ತಾಲೂಕು ಆಗಿರ್ಬೋದು, ಎಲ್ಲ ಭಾಗಕ್ಕೂ ನಾವು ಸಂಸ್ಥೆನ ವಿಸ್ತಾರ ಮಾಡಲಿಕ್ಕೆ ನಾವು ರೆಡಿ ಇದ್ದೀವಿ. ಆದರೆ ಇಲ್ಲಿ ಗ್ರಾಹಕರುಗಳು ಆದಷ್ಟು ಬೇಗನೆ ಒಂದು ಮೆಂಬರ್ಶಿಪ್ನ ಪಡ್ಕೊಂಡು ಈ ಒಂದು ಕಂಪನಿ ಬಗ್ಗೆ ಕೆಲವೊಬ್ಬರಿಗೆ ವಿಚಾರಗಳು ಗೊತ್ತಿರೋದಿಲ್ಲ.
ಹಾಗಾಗಿ ಅವರಿಗೆಲ್ಲ ಸಂಪೂರ್ಣವಾದಂಥ ಮಾಹಿತಿನ ಕೊಡಬೇಕು. ಕಟ್ಟ ಕಡೆಯದಾಗಿ ಸರ್ ಜನ ಎಲ್ಲರೂ ಸೇರ್ಕೊಂಡ್ಬಿಟ್ಟಾಗ ಇನ್ನು ಹೆಂಗ್ ಮಾಡೋದು ಸರ್, ಜನ ಇರಲ್ಲ ಅಂತ ಕೆಲವ್ರ ಮೈಂಡಲ್ಲಿ ಬರುತ್ತೆ. ತುಂಬಾ ಬುದ್ಧಿವಂತರಿದ್ದಾರೆ, ನಾನು ಒಬ್ಬನೇ ಭೂಮಿ ಮೇಲೆ ಗಡ್ಡ ಇರೋದು. ಓಕೆ, ಅವ್ರಿಗೂ ಸಹ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಒಬ್ಬ ರೈತನ ಮಗನಾಗಿರೋದ್ರಿಂದ ಇವತ್ತು ಯಾರೆಲ್ಲ ರೈತರು ಸರಿಯಾಗಿ ಬೆಳೆ ಬೆಳೀತಾ ಇದ್ದಾರೆ ಅವ್ರಿಗೆ ಕ್ರಮಬದ್ಧವಾದಂಥ ಬೆಲೆ ಇಲ್ಲ. ಹಾಗಾಗಿ ನಾವೆಲ್ಲ ಒಟ್ಟುಗೂಡಿದ್ದೆ ಆಯ್ತು ಅಂದ್ರೆ ಇವತ್ತು ಏನು ಸಂಕಷ್ಟದಲ್ಲಿದೆ ಎಲ್ಲ ವ್ಯವಸಾಯಗಳನ್ನ ಬಿಟ್ಟು ಹೋಗ್ತಾ ಇದಾರೆ, ಜೊತೆಗೆ ತಂದೆ ತಾಯಿನ ಬಿಟ್ಟು ಹೋಗ್ತಾ ಇದಾರೆ. ಅದಕ್ಕೆಲ್ಲ ಕಾರಣ ಸರಿಯಾಗಿ ಕ್ರಮಬದ್ಧವಾದಂಥ ಒಂದು ಬೆಲೆ ಇಲ್ಲದೆ ಇರೋದ್ರಿಂದನೇ ಅಂತ ನನ್ನ ಒಂದು ಮನದಾಳದ ಮಾತಾಗಿದೆ. ಇದ್ರ ವಿಶೇಷ ಹೆಂಗಪ್ಪ ಏನು ಅಂತಂದ್ರೆ, ಈಗ ನೋಡಿ ಗೊಬ್ಬರ ಮೂಟೆಗಳಿಗೆ ಇಷ್ಟು ಅಂತ ನಿಗದಿಪಡಿಸಿರ್ತಾರೆ, ಅದೇ ರೀತಿ ಮೆಡಿಸಿನ್ಗಳಿಗೆ ಇಷ್ಟು ಅಂತ ನಿಗದಿಪಡಿಸಿರ್ತಾರೆ. MRP ಹೆಂಗ್ ಪ್ರಿಂಟ್ ಇರುತ್ತೆ ಅಂದ್ರೆ ಅದನ್ನ ನೋಡ್ಲಿಕ್ಕೆ ಹೇಳಲಿಕ್ಕೆ ಅಸಾಧ್ಯ, ಆ ರೇಂಜಲ್ಲಿ ಇರುತ್ತೆ. ಆದ್ರೆ ವಿಚಾರ ಆದ್ರೆ ರೈತ ಬೆಳೆದಂತ ಬೆಳೆಗೆ ಯಾವುದೇ ಬೆಲೆನೇ ನಿಗದಿ ಇಲ್ಲ. ಇದು ನಮ್ಮ ಯುವಕರ ಇಂಡಿಯಾದೇ ಪರಿಸ್ಥಿತಿ ಅಂದ್ರೂ ತಪ್ಪಾಗಿಲ್ಲ. ಒಂದು ಕೆಜಿ ಒಂದು ಈರುಳ್ಳಿ ಬೆಳೆ ಬೆಳೆಯಕ್ಕಾಗಿರ್ಬೋದು, ಟೊಮೊಟೊಗಾಗಿರ್ಬೋದು, ಪ್ರತಿ ಒಂದು ಬೆಳೆಗಳಲ್ಲಿ ಸುಮಾರು ಬೇಡ ಅಂದ್ರೆ 10 ರಿಂದ 15 ರೂಪಾಯಿ ಖರ್ಚು ಬರುತ್ತೆ. ಏಕೆಂದ್ರೆ ಆ ರೀತಿ ಆಗಿದೆ. ಯಾವುದೇ ಒಂದು ಬೆಳೆ ಬೆಳಿಬೇಕು ಅಂದ್ರೆ ಒಂದು ಈಗೇನು ಆರ್ಗ್ಯಾನಿಕ್ ಆಗಿ ಬೆಳೆ ಬೆಳೆಯಲಿಕ್ಕೆ ಆಗೋದೇ ಇಲ್ಲ, ತುಂಬಾನೇ ಕಷ್ಟ ಆಗುತ್ತೆ. ಅದನ್ನ ಭೂಮಿನ ಸರಿಪಡಿಸ್ಕೋಬೇಕು ಅಂದ್ರೆ 3 ರಿಂದ 4 ವರ್ಷ ಬೇಕು. ಹಿಂಗೆ ಆದ್ರೆ ಭೂಮಿ ಅನ್ನೋದೇ ಒಂಥರ ಸಿಕ್ಕಾಪಟ್ಟೆ ಕಲುಷಿತ ಆಗುತ್ತದೆ. ಕುಡಿಯೋ ನೀರು ಆಲ್ರೆಡಿ ಆಗೋಗ್ತಾ ಇದೆ. ಎಲ್ಲ ಊರುಗಳಲ್ಲೂ ಫಿಲ್ಟರ್ ನೀರು ಬಂದಿಲ್ವಾ? ನಿಮ್ಮೂರಲ್ಲಿ ಎಲ್ಲ ಫಿಲ್ಟರ್ ನೀರು ಇದೆಯಲ್ವಾ? ನೆಕ್ಸ್ಟ್ ಇದೇ ರೀತಿ ಪ್ರತಿ ಒಂದೊಂದು ಆ್ಯಡ್ ಆಗ್ತಾ ಇರುತ್ತೆ. ಹಾಗಾಗಿ ನಾವೆಲ್ಲ ಸೇರಿ ಒಂದು ಹೆಜ್ಜೆ ಹಿಂದೆ ಹೋಗೋದಲ್ಲ ಅದು. ಈಗ ನೀವು ನೋಡಿರ್ಬೋದು, ಏನಾದರೂ ಸಿಂಹಗಳು ಹುಲಿಗಳು ಬೇಟೆ ಆಡಬೇಕಾದ್ರೆ ಸೈಲೆಂಟಾಗಿ ಕುತ್ಕೊಂಡು ಸ್ವಲ್ಪ ಹಿಂದಕ್ಕೆ ಒಂದು ಹೆಜ್ಜೆ ಇಡುತ್ತೆ. ಅದು ಹೆಜ್ಜೆ ಇಡೋ ಲಕ್ಷಣ ಅಂದ್ರೆ ಕೈಲಾಗಲ್ಲ. ಒಂದು ತಾಂತ್ರಿಕತೆ ಸಮಸ್ಯೆಯಿಂದ ಸ್ವಲ್ಪ ಲೈವ್ ಡಿಲೇ ಆಗ್ತಾ ಇದೆ. ಹಾಗಾಗಿ ದಯವಿಟ್ಟು ಸಹಕರಿಸಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಜೊತೆಗೆ ನೋಡಿ, ಈ ಒಂದು ಬೆಳೆ ಯಾಕೆ ನಮಗೆ ಸರಿಯಾದ ಬೆಲೆ ಸಿಗಲ್ಲ ಅಂತಂದ್ರೆ ಮಧ್ಯವರ್ತಿಗಳ ಹಾವಳಿ ಜಾಸ್ತಿ ಆಗಿದೆ. ಜೊತೆಗೆ ಇವತ್ತು ಏನೊಂದು ಸಿಸ್ಟಮ್ ಇದೆ, ಅದು ಸಿಸ್ಟಮ್ ಸರಿಯಾಗಿ ವರ್ಕ್ ಆಗ್ತಾ ಇಲ್ಲ. ಹಂಗಾಗಿ ಆ ಸಿಸ್ಟಮ್ನ ಕ್ರಿಯೇಟ್ ಮಾಡಿದವ್ರು ಯಾರ್ಯಾರು ಭಗವಂತ ಅಲ್ಲ, ಇಲ್ಲಿರ್ತಕ್ಕಂಥ ಜನಗಳೇ. ವೋಟಿಂಗ್ ಮುಖಾಂತರ ಆಗಿರ್ಬೋದು, ಈಗ ಬೆಳೆದಂಥ ಬೆಳೆಗಳಿಗೆ ನಾವು ಇವತ್ತು ಕ್ರಮಬದ್ಧವಾದಂಥ ಏನೊಂದು ರಾಗಿಗೆ ಬೆಲೆ ನಿಗದಿಪಡಿಸಿದ್ರು, ಹಂಗೆ ಅದಕ್ಕೂ ಸಹ ಮುಂದಿನ ದಿನಗಳಲ್ಲಿ ಪ್ರತಿಯೊಂದಕ್ಕೂ ನಿಗದಿಪಡಿಸಿದ್ರೆ ಚಂದ. ಯಾಕೆ ಅಂದ್ರೆ ಆಗ ಜನ ಯೋಚನೆ ಮಾಡಿ ಒಂದು ಬೆಳೆ ಬೆಳಿಬಹುದು. ಇಲ್ಲ ಅಂದ್ರೆ ಯಾರ ಒಂದು ರೌಂಡ್ಗೆ ಯಾರ ಟೊಮೊಟೊ ಬೆಳೆ ಬಂತು, ಚೆನ್ನಾಗಿ ಬೆಳೆ ಬಂದ್ಬಿಡ್ತು ಅಂದ್ರೆ ಎಲ್ಲಾರು ಟೊಮೊಟೊ ಹಾಕ್ಬಿಡೋದು. ಇಲ್ಲ ಅಂದ್ರೆ ಯಾರ ಒಂದು ಕೋಸ್ ಬೆಳೆ ಬಂತು ಹಂಗೆ ಅವನು ಬಂತು ಅಂದ್ಬಿಟ್ಟು ದಡ ಅವ್ನಿಗೆ ಹಾಕ್ಬಿಡೋದು. ಆ ರೀತಿ ಮಾಡ್ತಾರೆ. ಇಲ್ಲ, ಆ ರೀತಿ ಅಲ್ಲ. ಅವ್ರು ಮಾಡಿರ್ತಕ್ಕಂಥ ಸಿಸ್ಟಮ್ ಹೆಂಗಿದೆ ಅಂದ್ರೆ, ಈಗ ನಿಮ್ಗೆ ಏನ್ ಬೇಕು ಅದನ್ನ ತಗೊಳ್ಳುವಂಥದ್ದು ಇರುತ್ತೆ. ಹಂಗೆ ಈಗ ಒಂದು ಅಂಗಡಿಗೆ ಹೋದ್ರೆ ಗೊಬ್ಬರಗಳೇ ಆಗಿರ್ಬೋದು, ಬೀಜಗಳೇ ಆಗಿರ್ಬೋದು, ಜನಗಳಿಗೆ ಹೆಂಗೆ ಬೇಕಾಗಿರೋದನ್ನ ತಗೊಂಡು ಬೆಳಿತಾರೋ ಹಂಗೆ ಒಂದು ಕ್ರಮಬದ್ಧವಾದಂಥ ಬೆಲೆ ಅನ್ನೋದಿತ್ತು ಅಂತಂದ್ರೆ ಆಗ ಜನಗಳು ಸಹ ಏನ್ ಬೆಳಿಬೇಕು, ಏನ್ ಬೆಳಿಬಾರದು, ಯಾವ ರೀತಿ ಮಾಡಬೇಕು. ಯಾಕೆಂದ್ರೆ ಲಾಭಾಂಶ ಇರೋದ್ರಿಂದ ಈಗ ದೇಶಕ್ಕೆ ಅನ್ನ ಹಾಕಾಗೆ ಸಂಕಷ್ಟ ಬಂದ್ಬಿಟ್ಟಿದೆ. ಹಾಗಾಗಿ ನೀವೆಲ್ಲ ಒಟ್ಟುಗೂಡಿ ಕೈ ಜೋಡಿಸಿದ್ದೆ ಆಯ್ತು ಅಂತಂದ್ರೆ ಈ ಮುಂದಿನ ದಿನಗಳಲ್ಲಿ ಮುಂದಿನ ಪೀಳಿಗೆಗಳಿಗೆ ತೊಂದರೆ ಆಗದಂಗೆ ನೋಡ್ಕೋಬಹುದು. ಇಲ್ಲ ಅಂದ್ರೆ ಈಗ ಆರ್ಕ ನವಣೆ ಹೆಂಗೆ ಪ್ಯಾಕೆಟ್ಗಳಲ್ಲಿ ಏನ್ ಬಂದಿದೆ ನೋಡಿದ್ದೀರಾ? ಸಾಧಾರಣವಾಗಿ ಆರ್ಕ ನವಣೆ ಮೊದಲೆಲ್ಲ ನಮ್ಮ ತಾತಿರು ಮುತ್ತಾತಿರೆಲ್ಲ ಚೀಲದಲ್ಲಿ ಏನು ಕೆಲವು ಕಡೆ ಒಂದೊಂದು ತೊಂಬೆ ಅಂತಾರೆ, ಇಲ್ಲಾಂದ್ರೆ ಕೊಮ್ಮೆ ಅಂತಾರೆ, ಇಲ್ಲಾಂದ್ರೆ ಕಣಜ ಅಂತಾರೆ. ಈ ರೀತಿಯಾದಲ್ಲಿ ತುಂಬಾ ತುಂಬಿಡ್ತಾ ಇದ್ರು. ಇವತ್ತೆಲ್ಲ ಅರ್ಧ ಕೆಜಿ 1 ಕೆಜಿ ಆರ್ಕ ನವಣೆ ನೋಡೋದೇ ಕಷ್ಟ ಆಗ್ಬಿಡುತ್ತೆ. ಒಳ್ಳೆ ಅದೇನು ಹೇಳ್ತಾರಲ್ಲ, ತುಪ್ಪ ನೋಡ್ದಂಗೆ ಆಯ್ತದೆ ಅಂತ. ಹಾಗಾಗಿ ಆ ರೀತಿ ಪರಿಸ್ಥಿತಿ ಯಾರ ಮನೇನು ಮತ್ತೆ ಬರೋದು ಬೇಡ. ರೈತರಿದ್ದಂತೆ ಹಿಂದೆ ಈಗ ಹೇಳ್ತಾರೆ ನೋಡಿ, ಇದ್ರ ಸಾಧಾರಣವಾಗಿ ಡೈನೋಸರಸ್ ಇತ್ತಂತೆ ಅನ್ನೋ ಪರಿಸ್ಥಿತಿ ಬಂದ್ಬಿಡುತ್ತೆ. ಹಿಂಗೆ ಮುಂದಿನ ದಿನಗಳಲ್ಲಿ ಇವತ್ತು ನೋಡಿ, ನಾವು ನಾರ್ಮಲ್ ಆಗಿ ಒಂದು ಹರಿಯುವ ನೀರನ್ನ ಕುಡಿದು ಬದುಕಿರತಕ್ಕಂಥವ್ರು ಎಷ್ಟೋ ಜನ ಇದ್ದಾರೆ. ಇಲ್ಲಿ ನನ್ನ ತಾಯಿದಿರು, ಅಕ್ಕಂದಿರು, ಎಷ್ಟೋ ಜನ ನೋಡಿದೀರ ನೀವೆಲ್ಲರೂ. ಸಾಧಾರಣವಾಗಿ ಈ ಕಾವೇರಿ ನೀರು, ಹರಿತರ ನೀರನ್ನೇ ಎಷ್ಟೋ ಜನ ಕುಡಿದಿದ್ದಾರೆ. ಯಾವುದೇ ಕಾಯಿಲೆಗಳು ಇರ್ಲಿಲ್ಲ ಮೊದಲೆಲ್ಲ. ಇವಾಗ ಹೆಂಗಾಗಿದೆ ಅಂದ್ರೆ ನಾವೇನಾದ್ರು ಒಂದಿನ ನೀರು ಕುಡಿದ್ಬಿಟ್ರೆ ಗಂಟಲು ಕಟ್ಕೊಂಡ್ಬಿಡ್ತದೆ.
ನೀವು ನೋಡಿದ್ದೀರಾ, ಅನುಭವ ಆಗಿದೆಯಲ್ವಾ ತುಂಬ. ಈಗ ಅದೇ ಫಿಲ್ಟರ್ ನೀರು ಕುಡಿದ್ರೆ ಏನೂ ಆಗಲ್ಲ. ಅಂದರೆ ಇವತ್ತೆಲ್ಲ ಕೆಮಿಕಲ್ ಮಯ ಆಗ್ಬಿಟ್ಟಿದೆ. ಇವತ್ತು ನ್ಯಾಚುರಲ್ ಆಗಿ ಯಾವುದೂ ಇಲ್ಲ. ಒಬ್ಬ ಮನುಷ್ಯ ಆರೋಗ್ಯವಾಗಂತೂ 100% ಇಲ್ವೇ ಇಲ್ಲ. ಯಾರು ಒಬ್ಬನಾರ ತೋರಿಸಿ ನೋಡೋಣ, ನನಗೆ ಯಾವುದೇ ವಿಧವಾದಂಥ ಒಂದು ಸಣ್ಣ ಒಂದು ತಲೆನೋವಾಗಿರ್ಬೋದು, ಒಂದು ಹಲ್ಲು ನೋವಾಗಿರ್ಬೋದು, ಯಾವುದೇ ಭಾಗದಲ್ಲಿ ಒಂದು ಮೈಕೈ ನೋವಾಗಿರ್ಬೋದು, ಒಂದಿನ ಕುತ್ತೆ ಕಣಪ್ಪ ಮೈ ಕೇಳಕ್ಕಾಯ್ತಾರೆ ಅಂತಕ್ಕಂಥದ್ದು ಯಾವ್ದಾರ ಒಂದು ಭಾಗ ಹೇಳಿ, ಒಂದೇ ಕಡೆ ಮನೆ ಕೊಟ್ಟರು ಬೆಳಗ್ಗೆ ಇದ್ರೆ ನೋವು ಅಂತಾರೆ. ಯಾಕೆಂದರೆ ನಾವು ತಿಂತಾ ಇರತಕ್ಕಂಥ ಆಹಾರ ಪದಾರ್ಥಗಳಲ್ಲಿ ಕೆಲವೊಂದು ಆ ರೀತಿ ಆಗಿದೆ. ಹಾಗಾಗಿ ನಮ್ಮ ಒಂದು ಕಂಪನಿಯ ಗುರಿ ಏನಂದರೆ ಫೈನಲಿ ಪ್ರತಿಯೊಂದು ಪಿನ್ ಕೊಡಗು, ಪ್ರತಿಯೊಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲೆಲ್ಲ ಮಾರಾಟ ಮಾಡಿ, ಇವತ್ತು ಬೆಳೆ ರೀತಿ ಮಾರಾಟ ಮಾಡೋದು ತುಂಬ ಕಷ್ಟ. ಯಾಕೆಂದರೆ ಇಲ್ಲಾಂದರೆ ಅವರು ಹೆಂಗಾಗಿದೆ ಅಂದರೆ ಕೆಲವೊಂದು ರೈಟನ್ನು ನಿಗದಿಪಡಿಸೋರು ಸಡನ್ನಾಗಿ ನನಗೆ ಹೆಂಗೆ ಡೌನ್ ಆಯ್ತದೆ ಅನ್ನೋದು ಗೊತ್ತಾಗಲ್ಲ. ಇಲ್ಲ ಜನ ಹೇಳ್ತಾರ, ಇಲ್ಲ ಬೆಳೆದಿರೋನು ಹೇಳ್ತಾನೆ ಅಂತ ಗೊತ್ತಿಲ್ಲ. 10 ರೂಪಾಯಿ ಇರ್ತದೆ ಈರುಳ್ಳಿ, ಸಡನ್ನಾಗಿ ಮಾರನೇ ಬೆಳಗ್ಗೆಗೆ ಮಳೆ ಬಂತು. ಮಳೆಗೂ ಬೆಳೆಗೂ ಏನು ಸಂಬಂಧ ಅಂತ ಗೊತ್ತಾಗಲಿಲ್ಲ. ಕನ್ಫ್ಯೂಸ್ ಮಾಡ್ಕೋಬೇಡಿ. ಮಳೆ ಬಂತು, ಬೆಲೆ ಜಾಸ್ತಿ ಆಯಿತು. ಯಾಕಾಯ್ತು ಅನ್ನೋದು ನನಗಿನ್ನೂ ಗೊತ್ತಾಗಿಲ್ಲ. ಇನ್ನು ಬೆಳೆ ಜಾಸ್ತಿ ಚೆನ್ನಾಗಿ ಬರ್ತದಲ್ಲ, ಇನ್ನು ಕಮ್ಮಿ ಆಗಬೇಕಲ್ಲ ಲೆಕ್ಕಾಚಾರದಲ್ಲಿ. ಎಲ್ಲ ಆನೆಯಾಗಿ ಕೊಚ್ಕೊ ಹೊಂಟೋಯ್ತು ಅಂತಾರೆ. ಏನಾದ್ರು ಇನ್ನೊಂದು ಏನಾರು ಜಾಸ್ತಿ ಏನಾದ್ರು ಕೇಳಕ್ಕೆ ಹೋದ್ರೆ. ಹಂಗಾಗಿ ಒಂದು 10 ಫಲ ಇತ್ತಿದ್ದು ಏನಾಯ್ತು ಅಂದರೆ ಈಗ 2 ಫಲ ಇರೋದು ಕಣಪ್ಪ, ಅದನ್ನೆಲ್ಲ ಕೊಡಬೇಕು ಅಂದರೆ ಸ್ವಲ್ಪ ರೇಟ್ ಜಾಸ್ತಿ ಮಾಡಬೇಕು. ಇದು ನಮ್ಮ ದೇಶದ ಪರಿಸ್ಥಿತಿ ಆಗಿರೋದು. ಅದರೊಳಗೆ ಇನ್ನೊಂದೇನೋ ಸ್ವಲ್ಪ ಏನಾದ್ರು ದಬಾಯಿಸಿ ಯಾರೋ ಒಬ್ಬ ಗಟ್ಟಿಮಸ್ತಾಗಿರೋರು ಅಥವಾ ಬುದ್ಧಿ ಇರ್ತಕ್ಕಂಥವ್ರು ಏನೋ ಜೋಪಾನ ಮಾಡಿ ಒಂದು ನರ್ಸರಿ ಟೈಪಲ್ಲಿ ಮಾಡಿಕೊಂಡು ಕ್ರಮಬದ್ಧವಾಗಿ ಬೆಳೆದ್ರು ಅಂತ ಇಟ್ಕೊಳ್ಳಿ, ಬೆಲೆ ಇಲ್ಲ. ಬೆಳೆಯಕ್ಕೆ ಮಾತ್ರ 1 kg ಬೇಡ ಅಂದರೂ 15-20 ರೂಪಾಯಿ ಖರ್ಚಾಗುತ್ತೆ. ಅವ್ನಿಗೆ 10 ರೂಪಾಯಿ ಕೊಡಿ ಅಂದರೆ ಅವ್ನಿಗೆ ನ್ಯಾಣಾಯ್ಕೋಬೇಕು ರೈತ. ಅದು ಬಿಟ್ಟು ಬೇರೆ ಆಪ್ಷನ್ನೇ ಇಲ್ಲ. ನಮಗಿವತ್ತು ಸಿಟಿಗಳಲ್ಲಿ ಕೆಲವು ಭಾಗದಲ್ಲಿ ನಿಜವಾಗ್ಲೂ ಹೇಳ್ತೀನಿ, ನಾವು ಪುಣ್ಯ ಮಾಡಿದ ಹೊಟ್ಟಲ್ಲಿ ಇನ್ನು ಎಷ್ಟೋ ಹಳ್ಳಿಗಳ ಭಾಗದಲ್ಲಿ ಹಸ್ಕೊಂಡು ಮನಿಕೋತಾಯಿದ್ದಾರೆ. ಯಾಕೆಂದ್ರೆ ಸರಿಯಾದ ಬೆಲೆ ಇಲ್ಲ. ಆಮೇಲೆ ಎಷ್ಟು ಜನ ನಾಣ್ಯಕ್ಕೆ ಸಾಯ್ತದಾರಲ್ಲ, ಯಾಕೆ ಕೇಳಿ ಸರಿಯಾದ ಬೆಲೆ ಇಲ್ಲ ಅಂತ ಅಷ್ಟೇ. ಬೆಳೆಯೋಕ್ಕಾಗಲ್ಲ, ನನ್ನ ಕೈಲಿ ಬದುಕೋಕ್ಕಾಗಲ್ಲ, ಮಾಡೋಕ್ಕಾಗ್ತಾ ಇಲ್ಲ ಅಂತ ಯಾರೂ ಸಾಯ್ತಾ ಇಲ್ಲ. ಕ್ರಮಬದ್ಧವಾದಂಥ ಬೆಲೆ ಇಲ್ಲ. ಬ್ಯಾಂಕರ್ಗೆ ಕಷ್ಟ ಸುಖ ಯಾವುದು ಕೇಳಂಗಿಲ್ಲ. ನಡೀತಾ ಇರೋದೇ ಜನಗಳ ದುಡ್ಡಲ್ಲಿ ಬ್ಯಾಂಕು ಜನಗಳಿಗೆ ಸಾಲ ಕೊಟ್ಟು ಇರೋದು. ಹೆಂಗಾಗಿದೆ ಅಂದರೆ ಅದೇನು ಹೇಳ್ತಾರೆ ಹಿರಿಕರು, ನಮ್ಮ ಕಾಲ ಮೇಲೆ ನಾವೇ ಕಲ್ಲೆತ್ತೆಕೊಂಡು ಅನ್ನಂಗೆ ನಮ್ಮ ದುಡ್ಡನ್ನ ಕೊಟ್ಟು ಮಾಡ್ತಕ್ಕಂಥದ್ದು. ಆದರೆ ಇದಕ್ಕೆಲ್ಲ ಮೇಯ್ನ್ ಕಾರಣ ಏನಪ್ಪ ಅಂದರೆ ಸಿಸ್ಟಮ್. ಈ ಏನು ಒಂದು ರಾಜಕೀಯ ವ್ಯವಸ್ಥೆಗಳು ಅದು ಕ್ರಮಬದ್ಧವಾಗಿ ನಡೀತಾ ಇಲ್ಲ ಅನ್ನೋದು ನನ್ನ ಒಪಿನಿಯನ್ ಆಗಿದೆ. ಕೆಲವರಿಗೆಲ್ಲ ಕರೆಕ್ಟಾಗಿರುತ್ತೆ. ಯಾಕೆಂದರೆ ಕೆಲವರು ಅಧಿಕಾರಿಗಳು, ಗೌರ್ಮೆಂಟ್ ಅಧಿಕಾರಿಗಳೇ ಇರ್ತಾರೆ, ತಿಂಗಳಾಯ್ತು ಸಂಬಳ ಬರ್ಬೋದು, ಅದು ನನಗೆ ಗೊತ್ತಿಲ್ಲ. ಆದರೆ ಎಷ್ಟೋ ಜನ ನನ್ನ ಅಕ್ಕ ತಂಗಿರೋ, ತಾಯಿ ತಂಗಿದಿರಲ್ಲ, ಅಂಗನವಾಡಿ ಕಾರ್ಯಕರ್ತರು ವರ್ಕ್ ಮಾಡ್ತಾರೆ. ಅವ್ರು ಹೇಳಿದ್ದಾರೆ 2 ತಿಂಗಳಾಗಿದೆ ನನಗೆ ಪೇಮೆಂಟ್ ಆಗಿಲ್ಲ, 3 ತಿಂಗಳಾಗಿದೆ ಪೇಮೆಂಟ್ ಆಗಿಲ್ಲ ಅಂತ. ಈ ರೀತಿಯಾದಂಥ ಸಂಕಷ್ಟಕ್ಕೆ ಒಂದು ಕಡೆಯಿಂದ ನಾವೇ ಕಾರಣಕರ್ತರಾಗ್ಬಿಟ್ಟಿದ್ದೀವಿ. ಹಾಗಾಗಿ ನಾವೆಲ್ಲ ಸೇರಿ ಯು ಕ್ಯಾನ್ ವಿನ್ ಅಂತಕ್ಕಂಥದ್ದು ಒಂದಾಗಿದ್ದು, ಅದು ನಮ್ಮ ಮಂಡ್ಯದಾಗಿದ್ದು ಇಡೀ ಇಂಡಿಯಾ ಪೂರ್ತಿ ಸಿಗಲಿ ಅನ್ನೋ ಉದ್ದೇಶ ಇಟ್ಕೊಂಡು ನಾವು ಸ್ಟಾರ್ಟ್ ಮಾಡಿದ್ದೀವಿ. ಎಲ್ಲರೂ ಸಹಕರಿಸಿ. ಚೌಡಮ್ಮರೇ, ನಾನು ರೆಡಿ ಇದ್ದೀನಿ. ಆದರೆ ಒಂದು ಸಣ್ಣ ತಾಂತ್ರಿಕತೆ ಸಮಸ್ಯೆಯಿಂದ ಯಂತ್ರ ಕೈ ಕೊಡ್ತಾ ಇದೆ. ಅದಕ್ಕೊಂದು ಮಂತ್ರ ಹೊಡೆದು ಈಗ ಸರಿ ಮಾಡ್ತಾ ಇದ್ದಾರೆ ಅಣ್ಣವರು. ಇನ್ನೇನು ಅದು ಬಂದ್ಬಿಡ್ತದೆ ದಾರಿಗೆ, ಒಂದೆಡೆಗೆ ನಾವು ಕೊಟ್ಟು ಬಿಡ್ತೀವಿ. ಯಾರ್ಯಾರು ಋಣ ಇದೆಯೋ ಅದು ಸಿಗುತ್ತೆ. ಎಲ್ಲದಕ್ಕೂ ಒಂದು ಸಮಯ ಅಂತ ಬೇಕು. ಇದು ನಿಮಗೆ 50,000 ರೂಪಾಯಿ ಬರಲಿಕ್ಕೆ ಅಮೃತಗಳಿಗೆ ಇನ್ನೂ ಸ್ಟಾರ್ಟ್ ಆಗಿಲ್ಲ ಅಂತ ಅನಿಸ್ತಾ ಇದೆ. ಬಂದ್ಬಿಡ್ತು ಇನ್ನೇನು ಹತ್ರ ಬೀಳ. ಅಲ್ಲಿ ಮುಂದೆ ಮೇನ್ ರೋಡಿಂದ ದಾಟಿ ಈ ಕಡೆ ತಿರುಗ್ತಾ ಇದೆ. ಬರುತ್ತಾ ಇದೆ. ಯಾಕವ ಸೌಂಡ್ ಜಾಸ್ತಿ ಆಯ್ತಾ? ನಾನೊಬ್ಬ ರೈತನ ಮಗನಾಗಿರೋದ್ರಿಂದ ನನಗೆ ಕಷ್ಟ ಗೊತ್ತು. ಹಾಗಾಗಿ ಎಲ್ಲರೂ ಸಹಕರಿಸಿ. ಇವತ್ತು ನೀವು ಒಂದು ಗೌರ್ಮೆಂಟ್ ಅಧಿಕಾರಿಗಳ ಹೆಂಡತಿದಿರಾಗಿರ್ಬೋದು, ತಾಯಿದಿರಾಗಿರ್ಬೋದು, ಆದರೆ ನಡೆದು ಬಂದ ದಾರಿ ಹತ್ತಿದ ಹೇಳಿ ಎತ್ತ ತಾಯಿ ಎರಡೂ ಒದಿಬಾರ್ದು ಅಂತ ಅಂತಾರೆ ಹಿರಿಕರು, ನಿಮ್ಮಂತ ತಿಳಿದವರು. ಅದನ್ನು ನಾನು ಕೇಳಿಸ್ಕೊಂಡು ಹೇಳ್ತಾ ಇದ್ದೀನಿ ಅಷ್ಟೇ. ಇಲ್ಲಿ ಬದಲಾವಣೆ ಯಾರೋ ಇನ್ನೊಬ್ರು ಹೇಳ್ತಾ ಇದ್ರು, ನಿಮ್ಮ ಮನೆಯಲ್ಲಿ ಯಾವುದೋ ಒಂದು ವಿಡಿಯೋದಲ್ಲಿ ನೋಡಿದೆ, ಹಾಳಾಗ್ಲಿಕ್ಕೂ ನಾವೇ ಕಾರಣ, ಉದ್ಧಾರ ಆಗ್ಲಿಕ್ಕೂ ನಾವೇ ಕಾರಣ.
ಅದಕ್ಕೆ ಉದಾಹರಣೆ ಹೆಂಗಿದೆ ಅಂದರೆ ಅವರು ಸಕ್ಕದಾಗಿ ಹೇಳಿದ್ರು ಮಾತ್ರ, ಬೀಗ ತೆಗಿಲಿಕ್ಕೂ ಒಂದೇ ಕೀ, ಬೀಗ ಹಾಕ್ಲಿಕ್ಕೂ ಒಂದೇ ಕೀ. ನೋಡಿ ಎಷ್ಟು ಅದ್ಭುತವಾಗಿ ಸಿಂಪಲ್ ಆಗಿ ಹೇಳಿದ್ರು. ಅಷ್ಟೇ ಜೀವನ. ಇಲ್ಲಿ ಯಾರೂ ಹುಡ್ತಾಯಿಂದ ಏನು ಡಿಗ್ರಿಗಳನ್ನ ಒತ್ಕೊಂಡ್ಬರಲ್ಲ, ಚಟ ಅಂತ ಬಿರುದು ತಗೊಂಡ್ಬರಲ್ಲ, ಜಾಣ ಅಂತ ಬಿರುದು ತಗೊಂಡ್ಬರಲ್ಲ. ಆದರೆ ನಮಗೆ ನಾವೇ ಸರಿಪಡಿಸ್ಕೊಂಡು ಹೋಗ್ಬೇಕೆ ವಿನ ಮತ್ತೊಬ್ರು ಯಾರೂ ಬರಲ್ಲ. ಈಗ ಅಕಸ್ಮಿಕವಾಗಿ ನಿಮ್ಗೆ ಏಟಾಯ್ತು ಅಂತ ಇಟ್ಕೊಂಡು ಹೆಂಗಾಯ್ತು ಅಂತಾರೆ, ಆ ನೋವಿನ ಮಾತ್ರ ಗೊತ್ತು ಹೆಂಗಿರುತ್ತೆ ನೀವು ನಿಜನ ಸುಳ್ಳ. ಆ ಎಡಗಿದಂಥ ಪೇಯ್ನು ಸಹ ನಿಮಗೆ ನೀವೇ ಅನುಭವಿಸ್ಬೇಕೇ ವಿನ ಬೇರೆಯವರು ಶೇರ್ ಮಾಡ್ಕೊಳಕ್ಕಾಗಲ್ಲ. ಒಂದು ಅದಕ್ಕೆ ಪರಿಹಾರ ಒಂದು ಔಷಧಿ ಅಂತ ಕೊಡ್ಬೋದೇ ವಿನ ಇದು ಪೇನ್ ಆಗಿರುತ್ತೆ. ಹಾಗಾಗಿ ಆದರೆ ಆ ಒಂದು ಎಡಗಲಿಕ್ಕೆ ಮುಂಚಿತವಾಗಿ ನೋಡ್ಕೊಂಡು ನಡಿಬೋದಾಯಿತು ಅನ್ನೋದು ನನ್ನ ಒಂದು ಮಾತು. ನಾನು ಆ ಕ್ಷಣದಲ್ಲಿ ಯಾವುದೋ ಒಂದು ಕಡೆ ಗಮನ ಕೊಟ್ಟು ಆ ರೀತಿ ಆಗ್ಲಿಕ್ಕೆ ಕಾರಣ ನಾನೇ ಅಂತ ನನ್ನ ಒಪಿನಿಯನು. ನೀವೇನಂತೀರ? ನಿಜನಾ? ಅದಾಗ್ಲಿಕ್ಕೆ ಕಾಲು ಎಡಗ್ಲಿಕ್ಕೂ ಕಾರಣ ನೀವೇನಾ, ಯಾರು ಬೇರೆನಾ? ಕಲ್ಲು ಯಾರ ಆ ಸಮಯದಲ್ಲಿ ಹಾಕಿರ್ಲಿಲ್ಲ, ಅದು ಅಲ್ಲೇ ಇತ್ತು. ಒಂದು ಮಳೆನೋ ಕಲ್ಲೋ ಏನಾದರೂ ಆಗಿರ್ಬೋದು, ಅದು ಅಲ್ಲೇ ಇತ್ತು. ಅದನ್ನು ನೋಡಿ ಗಮನಿಸಿ ನಡೆದಿರೋದು ನಮ್ಮ ತಪ್ಪು. ಇನ್ನೊಂದು ಮೈಕ್ ಇದ್ರೆ ನಿಮ್ಮ ಕೈಗೆ ಅಕ್ಕೈಗಾರ ಕೊಟ್ಬಿಟ್ಟು ನಿಮ್ಮ ಜೊತೆ ಕಮ್ಯುನಿಕೇಶನಲ್ಲಿ ಇಬ್ಬರಾಳು ಮಾತಾಡ್ತಾರೆ, ಚೆನ್ನಾಗಿರೋದು. ನೀವು ಯಾರು ನೋಡ್ತಾ ಇದ್ದಾರೆ, ಯಾರು ಕೇಳಿಸ್ಕೊತಾ ಇದ್ದಾರೆ ಅಂತ ಗೊತ್ತಾಯ್ತಲ್ಲ. ಬಟ್ ಎಲ್ಲರೂ ನನ್ನ ಕಡೆನೇ ನೋಡ್ತಾ ಇದ್ದೀರಾ, ಚೆನ್ನಾಗಿದೆ. ನನಗಂತೂ ಚೆನ್ನಾಗಿ ಖುಷಿ ಆಗ್ತಾ ಇದೆ. ಮಾತಾಡ್ಲಿಕ್ಕೆ ಇನ್ನೊಂದು ಗಂಟೆ ಅಂದ್ರೆ 2 ಗಂಟೆ ಬೇಕಾದ್ರೆ ಈಗ ನಿಂತ್ಕೊಂಡು ಮಾತಾಡ್ಬಿಡ್ತೀನಿ. ಬಟ್ ಟೈಮ್ ಆಗ್ತಾ ಇದೆ. ಹಾಗಾಗಿ ಬೇಡ ಅಕ್ಕ, ನಮ್ಮ ಅಕ್ಕ ಹಾಲು ಕರಿಬೇಕು ಅಂತ ಅವಾಗಿಂದ ಕಾಯ್ತಾ ಇದ್ದಾರೆ. ಈಗ ಒಂಚೂರು ಬೇಗ ಮುಗಿಸ್ಕೊಳ್ಳೋಣ, ಬೇಗನೆ ಕ್ರಾಸ್ ಕಟ್ ಮಾಡೋಣ. ಜೀವನದಲ್ಲಿ ನಿಮ್ಗೂ ಒಂದು ಒಳ್ಳೆ ದಿನ ಬಂದೇ ಬರುತ್ತೆ ನಂಬಿ. ಈಗ ಉದಾಹರಣೆಗೆ ನೀವು ಬೆಳಿಗ್ಗೆ ಸಾಯಂಕಾಲ ನೀವು ಅಕ್ಕಿ ಹಿಟ್ಟು ರುಬ್ಬಿರ್ತೀರ, ಏನು ಚಟ್ನಿ ಮಾಡಬೇಕು, ಏನು ಸಾಗುಗಳನ್ನ ಮಾಡಬೇಕು, ಏನು ತರಕಾರಿ ಪಲ್ಯ ಮಾಡಬೇಕು ಅಂತ ಡಿಸೈಡ್ ಮಾಡ್ದಂಗೆ ನಿಮ್ಮ ಮನಸ್ಸಲ್ಲಿ ನೀವು 100% ಒಂದು ಕ್ಲಾರಿಟಿ ಒಂದಿಗಿರಿ, 100% ಆಗೇ ಆಗುತ್ತೆ. ಈಗ ನೋಡಿ, ಸಾಧಾರಣವಾಗಿ ಎಲ್ಲರಿಗೂ ಕೊಡಲ್ಲ. ಈಗ ಯಾರು ಮೆಂಬರ್ ಆಗಿರ್ತಾರೆ ಅವ್ರಿಗೆ ಮಾತ್ರ ಗೆಲ್ಲಕ್ಕೆ ಅವಕಾಶ ಇರುತ್ತೆ. ಹಾಗಾಗಿ ಅವಕಾಶ ಇಲ್ಲಿ ಯಾರೆಲ್ಲ ಕಟ್ಟಿದ್ದಾರೆ ಎಲ್ಲರಿಗೂ ಸಿಗಲಿ ಅಂತ ನಾನು ಭಾವಿಸ್ತೀನಿ. ಒಂದು 2 ನಿಮಿಷ ರೆಡಿ ಆದಟ್ಟಿಗೆ ಮಾಡೋಣ, ಓಕೆನಾ? ಯಾರಾದರೂ ಮಾತಾಡ್ತಾರೆ, ಯಾರಾದ್ರೂ ಹಾಡಿಗೆ ಹೇಳ್ತೀರಾ? ಸರ್, ಮೇಡಮ್, ಯಾರು ಒಂದು ಶ್ಲೋಕ ಆಡ್ಬಿಡಿ, ಇಲ್ಲಾಂದ್ರೆ ಯಾರೋ ಒಂದು ಹಾಡು ಹೇಳ್ಬಿಡಿ. ಬರೀ 30 ನಿಮಿಷ ಅಷ್ಟೇ. ಯಾರು ಹೇಳ್ತೀರಾ? ಜನಕ್ಕೆ ಹಾಡು ಹೇಳ್ತೀರಾ? ಬನ್ನಿ, ನಾಚಿಕೆ ಬಿಡ ಬಾಕ. ಏನಾದರೂ ಕಾಮಿಡಿ ಮಾಡೋಣ ಅಂದರೆ ನನಗೆ ಬರಲ್ವೇ? ಎಲ್ಲರೂ ಬೇಜಾರು ಮಾಡ್ಕೊಂಡಿದ್ದಾರಲ್ಲ, ಅದಕ್ಕೆ ಕಾರಣ ನಾನು ಮಾತ್ರ ಅಲ್ಲ. ಇನ್ನೇನೋ ಬತ್ತಾಯಿದೆ, ಏನೋ ಬತ್ತಾದೆ. ಜಾಸ್ತಿ ಸೌಂಡ್ ಮಾಡಬಾರ್ದು, ಮಕ್ಕಳು ಮೊಬೈಲ್ ನೋಡಬಾರ್ದು. ಮೊಬೈಲ್ ನೋಡಿದ್ರೆ ನಾವಿಲ್ಲೇ ಕೂಡ ಹಾಕ್ಬಿಟ್ಟು ಹೊರಟೋಗ್ಬಿಡ್ತೀವಿ. ಆಮೇಲೆ ಮಕ್ಕಳುಗಳನ್ನ ಸೌಂಡ್ ಬರ್ತಾ ಇದೆ. ಈ ಒಂದು YCW ಬಿಗ್ ಮಾರ್ಟ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ಒಂದು ಗುರಿ ತುಂಬ ಚೆನ್ನಾಗಿದೆ. ಏನಪ್ಪ ಅಂದರೆ, ಪ್ರತಿ ತಿಂಗಳು ಎಲ್ಲರೂ ಹಣವನ್ನು ಒದಗಿಸಿ ಒಂದೇ ಸಮ ಕಟ್ಟಲಿಕ್ಕಾಗಲ್ಲ. ಹಾಗಾಗಿ ಪ್ರತಿಯೊಬ್ಬರು ಒಂದು ಯಾವುದಾದ್ರು ಒಂದು ಪ್ರೋಗ್ರಾಮ್ಗಳನ್ನ, ಒಂದು ಹೊಸಮನೆ ಗ್ರೂಪ್ ಆಗಿರ್ಬೋದು, ಒಂದು ಮದುವೆ ಕಾರ್ಯ ಆಗಿರ್ಬೋದು, ಅವ್ರ ಮನೆ ಯಾವ್ದಾದ್ರು ಸಣ್ಣ ಪುಟ್ಟ ಫಂಕ್ಷನ್ಗೂ 1000 ಜನ 100 ಜನಕ್ಕೆ ಕಮ್ಮಿ ಆದರೂ ಹೇಳ್ತೀರಾ. ಅದೇ ರೀತಿ ಈ YCW ಕಂಪ್ನಿ ಬಗ್ಗೆನೂ ಎಲ್ಲರಿಗೂ ಮಾಹಿತಿನ ಕೊಡಿ. ಪ್ರತಿಯೊಬ್ಬರ ಕಡೆಯಿಂದಲೂ ಸಹ ನಿಮಗೆ ಕಂಪ್ನಿ ವತಿಯಿಂದ 10% ಇನ್ಕಮು ಸಹ ಸಿಗುತ್ತೆ. ಆ ಇನ್ಕಮಲ್ಲಿ ನೀವು ಲೈಫ್ ಟೈಮ್ ಕಟ್ಕೊಂಡು ಹೋಗ್ಬೋದು.
ಇವತ್ತು ನೀವೆಲ್ಲ ಕಷ್ಟಪಟ್ಟು ನಿಮ್ಗೊಂದು 4 ದಿನ ಕಷ್ಟ ಆಗ್ಬೋದು, ಆದರೆ ಮುಂದಿನ ದಿನಗಳಲ್ಲಿ ಒಂದು ಪರ್ಮನೆಂಟ್ ಆಗಿ ಇವತ್ತು ಹೆಂಗೆ ಕರೆಂಟ್ ಬರ್ತಾ ಇದೆಯಲ್ಲ ನಿಮ್ಮ ಮನೆಗೆ, ಅದೇ ರೀತಿನೇ ನಮ್ಮ ಕಂಪನಿ ಕಡೆಯಿಂದನೂ ನಿಮಗೆ ಒಂದೊಂದು 1,000 ರೂಪಾಯಿ ಇನ್ಕಮ್ ಬರುತ್ತೆ ಅಂದರೆ ಎಷ್ಟು ಖುಷಿ ಆಗುತ್ತೆ ಹೇಳಿ. ಇವತ್ತು ವಯಸ್ಸಾದವ್ರಿಗೆ ಎಷ್ಟೋ ಜನಗಳಿಗೆ ಒಂದು 1,000 1,200 ರೂಪಾಯಿನ ಹಣ ಬರ್ಬೋದು. ಆ ಹಣ ಬರೋದ್ರಿಂದನೇ ಎಷ್ಟೋ ಹೆಲ್ಪ್ ಆಗ್ತಾ ಇದೆ. ಹಂಗೆ ಇದೊಂದು ಚಿಕ್ಕದೇ ಆಗಿರ್ಬೋದು, ಆದರೆ ನಿಮ್ಮಿಂದ ನಿಮ್ಮ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ ಉದ್ದಕ್ಕೂ ಸಿಕ್ಕಿ ಈ ರೀತಿಯಾದಂಥ ಒಂದು ಉಡುಗೊರೆಗಳನ್ನ ಗೆಲ್ಲುವಂಥ ಅವಕಾಶ ಆಗಿದ್ದು, ಇನ್ನು ಹೆಚ್ಚು ಹೆಚ್ಚು ಅವಕಾಶಗಳು ಸಿಕ್ಕಿದ್ರೆ ಎಷ್ಟು ಖುಷಿಯಾಗಿರುತ್ತಲ್ವ. ಎಲ್ಲರ ಮನೆಯಲ್ಲೂ ಎಲ್ಲದಕ್ಕೂ ಥರ ಬೆಳಗ್ಲಿ. YCW ಅಂತಂದರೆ ಬರೀ ಗೆಲ್ಲೋದಲ್ಲ, ಜೀವನ ಉದ್ದಕ್ಕೂ ಗೆಲ್ಲಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇದೆ. ಹಾಗಾಗಿ ನಿಮ್ಮ ಕಡೆ ನಿಮ್ಮ ಅಣ್ಣ ತಮ್ಮದಿರು, ನಿಮ್ಮ ಅಕ್ಕಪಕ್ಕದ ಮನೆಯವ್ರಿಗೂ ಈ ಮಂಡ್ಯ ಭಾಗದಲ್ಲಿ ಇನ್ನೂ ಎಷ್ಟೋ ಬೀದಿಗಳು, ಇಲ್ಲಿ ಪಕ್ಕದ ಬೀದಿಲು ಇನ್ನೊಂದು ಮಾರ್ಟ್ ಇದೆಯಾ ಅಂತಕ್ಕಂಥದ್ದು ಎಷ್ಟೋ ಜನಗಳಂತ ಕೇಳಿದ್ದೀನಿ. ಆದರೆ ದಯವಿಟ್ಟು ಹೆಚ್ಚಿನ ಇದರಲ್ಲಿ ನೀವು ಹೇಳಿ, ಹೇಳ್ದರೆಲ್ಲ ಮೆಂಬರ್ ಆಗಲ್ಲ. ಓದೋದು ಹುಡುಗರಿಗೆಲ್ಲ ಗೌರ್ಮೆಂಟ್ ಜಾಬ್ ಸಿಗಲ್ಲ, ಅವ್ರಿಗೇನು ಸಿಗಬೇಕೋ ಸಿಗುತ್ತೆ. ಇವತ್ತಾಗಿಲ್ಲ ಅಂದರು ನಾಳೆ ಮೆಂಬರ್ ಆಗ್ತಾರೆ. ಹಾಗಾಗಿ ನಿಮಗೆ ನಿಮ್ಮ ಒಂದು ಸಣ್ಣ ಪ್ರಯತ್ನ ಮಾತ್ರ ನಡೀತಾ ಇರಲಿ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಆವಾಗಲೇ ಖಂಡಿತ ಸಂದರ್ಭದಲ್ಲಿ ಸಾಧ್ಯ. ಈಗ ಉದಾಹರಣೆಗೆ ನೀವು ನೋಡ್ಬೋದು, ಗ್ರೂಪ್ಗಳಲ್ಲಿ ನಂದು ಫಸ್ಟ್ ಟೈಮ್ ಒಂದೇ ಒಂದು ಟ್ರೈ ಇರ್ತಿತ್ತು, ಇವತ್ತು 3 ಟ್ರೈ ತುಂಬಿದೆ. BR ಮಂಜುನಾಥ ಅಂತಕ್ಕಂಥದ್ದು ನೀವೆಲ್ಲ ನೋಡಿರ್ಬೋದು ಗ್ರೂಪಲ್ಲಿ. ಇವತ್ತು 3 ಟ್ರೈ ತುಂಬಲಿಕ್ಕೆ ಕಾರಣ ಏನಪ್ಪ ಅಂದರೆ, ನಾನು ಸತತವಾಗಿ ಪ್ರಯತ್ನ ಮಾತ್ರ ಬಿಡಲಿಲ್ಲ. ನಾನು ಯಾರೇ ಬರಲಿ ಆಗಿರೋದು ಹೇಳ್ಬಿಡ್ತೀನಿ, ಸರಿ ಒಂದು ಮೆಂಬರ್ ಆಗಿ, ಮೇಡಮರೇ ಒಂದು ಮೆಂಬರ್ ಆಗಿ, ಅಕ್ಕ ಒಂದು ಮೆಂಬರ್ ಆಗಿ, ನಮ್ಮ ಕಂಪ್ನಿ ಈ ಥರ ಇದೆ, ಈ ಥರ ಗಿಫ್ಟ್ ಗೆಲ್ಬೋದು. ಓಕೆನಾ? ಈಗ ಸ್ಟಾರ್ಟ್ ಮಾಡ್ತಿದ್ರೆ ದಯವಿಟ್ಟು ಕಾಯಿನ್ಗಳನ್ನ ತಗೊಬನ್ನಿ. ಸರ್ ಅಭಿ ಸರ್ ಕೊಟ್ಟು ಕಳಿಸಿ. ಮೇಡಮ್ ಸ್ವಲ್ಪ ಸಾಕು, ಒಂದೊಂದೇ ಟ್ರೈ, ಹಂಗೆ ಒಂದೊಂದೇ ಬಹುಮಾನ, ಎಲ್ಲರಿಗೂ ಒಂದೊಂದೇ ಬಹುಮಾನ, ಒಂದೊಂದೇ ಟ್ರೈ. 50,000 ಯಾರ ಪಾಲಾಗುತ್ತೆ ಅಂತ ನೋಡ್ಬೇಕಾಗಿದೆ. ಇಲ್ಲಿ ನೋಡಿ, ಈ ರೀತಿಯಾದಂತಹ ಖಾಲಿ ಆಗಿರ್ತಕ್ಕಂಥ ನಿಮ್ಮ ಜೋಬ್ ಆಗಿರ್ಬೋದು, ಈ ಡಬ್ಬ ಆಗಿರ್ಬೋದು, ಈಗ ತುಂಬುತ್ತೆ. ನೆಕ್ಸ್ಟ್ ಇದು ಭರ್ತಿ ಆದ ನಂತರ ಡಿಸೈಡ್ ಮಾಡುತ್ತೆ 50,000 ರೂಪಾಯಿ ಬೆಲೆ ಕೊಡೋದು ಯಾರ ಪಾಲಾಗುತ್ತೆ, 30,000 ರೂಪಾಯಿ ಬೆಲೆ ಕೊಡೋ ವಸ್ತು ಯಾರ ಪಾಲಾಗುತ್ತೆ ಅಂತ ಕಾಣೋಡ್ಬೇಕಾಗಿದೆ. ಜೊತೆಗೆ 10,000 ಮೌಲ್ಯದ ಕೊಡುಗೆಗಳು, 10,000 ರೂಪಾಯಿದು ಯಾರ ಪಾಲಿಗೆ, 5 ಜನರಿಗೆ ಅಂತ ಕಾದು ನೋಡ್ಬೇಕಾಗಿದೆ. ಬರೀ ಮೇಡಮ್ ಈಗ ಇದು ಟ್ರೈ ಆಗಿದೆ. ಪರವಾಗಿಲ್ಲ, ಬೇಗ ಕುಡಿತಾ ಇದೆ. ಕಳಿಸಿ ಒಳಗಡೆಗೆ ತುಂಬ ಲೇಟ್ ಆಯ್ತು, ಬೇಗ ಕಳಿಸಿ ಟೈಮ್. ಹಾಗಾಗಿ ಬೇಗ ಕಳಿಸ್ಕೊಡಿ. ಉಲ್ಟಾ ಇಟ್ಟಿದ್ದಾರೆ, ಉಲ್ಟಾ ಟ್ರೈನೇ ಉಲ್ಟಾ ಮಾಡಿ ಸರ್, ಸರಿಯಾಗಿದೆ. ಹಾಗಾಗಿ ಒಳಗಡೆ ಕೊಡೋರೆ ಕನೆಕ್ಟ್ ಕೊಡಿ ಅಂತೇಳಿ. ಹಂಗಾಸಿಂದ ಬನ್ನಿ. ಬನ್ನಿ ಮೇಡಮ್, ಒಂದು ಟ್ರೈ ಹಾಕಿ ನಿಮ್ಮ ಕೈಯಲ್ಲ ನೋಡೋಣ. ಬೇಗ ಬನ್ನಿ ದಯವಿಟ್ಟು ಎಲ್ಲರೂ ಸಹಕರಿಸಿ. ಎಲ್ಲ ಒಂದೊಂದೇ ಟ್ರೈ, ಒಂದೊಂದೇ ಬಹುಮಾನ. ಅಷ್ಟೊತ್ತಿಂದ ಕುತ್ತಿ ಬೇಜಾರಾಗುತ್ತದೆ. ಒಂದು ರೌಂಡ್ ನನಗೆ ತಿರುಗಾಡ್ದಂಗೆ ಆಯ್ತದೆ. ಎಲ್ಲರೂ ಬನ್ನಿ, ನೀವು ಬನ್ನಿ ಬನ್ನಿ ಮೇಡಮ್, ಹಿಂಗೆ ಬನ್ನಿ ಮೇಡಮ್, ಹಾಕ್ಕೊಟ್ಟು ಹಿಂಗೆ ನೀನು ಅಲ್ಲೇ ಹೇಳು, ಇಲ್ಲಿ ಬಾರ ಹಾಕ್ಕೊತ ನನಗೆ ವೇಸ್ಟ್ ಈಗ ನೋಡಿ, ಕಾಯಿಗಳು ಒಂದೇ ಸಮನೆ ಫಾಸ್ಟ್ ಆಗಿ ಚಿತ್ರೀಕರಣ ನಡೀತಾ ಇದೆ. ದಯವಿಟ್ಟು ಎಲ್ಲ ಸಾಕಷ್ಟು ನಿಮಗೆ ಕಾಯಿಗಳು ನೋಡಿ, ಯೂಟ್ಯೂಬ್ ಆಗಿರ್ಬೋದು, ಇಲ್ಲಿ ಲೈವ್ ಆಗಿ ನೇರವಾಗಿ ಕೂತಿರ್ತಕ್ಕಂಥರಾಗಿರ್ಬೋದು. ಈಗ ನಿಮ್ಮ ಕಾಯಿಗಳು ಡ್ರಾ ಬಾಕ್ಸಲ್ಲಿ, ಇದು ಮೇ ತಿಂಗಳ ಡ್ರಾ ಫಲಿತಾಂಶವಾಗಿದ್ದು, ಇವತ್ತು ನೋಡಿ 50,000 ರೂಪಾಯಿ ಯಾರ ಪಾಲಿಗೆ, ಯಾವ ಗ್ರಾಮಕ್ಕೆ ಹೋಗ್ಬೋದು, ಯಾವ ತಾಲೂಕಿಗೆ ಹೋಗ್ಬೋದು, ಮಾತಾಡ್ಬೇಕಾಗಿದೆ. ನೋಡೋಣ. ಹೋದ್ಸರಿ ಸಿಕ್ಕಾಪಟ್ಟೆ ಎಲ್ಲ ಮಂಡ್ಯದವರಿಗೆ ಬಂದಿತ್ತು, ಒಂದೇ ಒಂದು ಮಾತ್ರ ಆನೆ ಕಾಲು ಹೋಗಿತ್ತು.
ಇಲ್ಲೆಲ್ಲ ಸುತ್ತಮುತ್ತನೇ ಬಂದಿತ್ತು. ಅದೇ ತರನೇ ದೇವ್ರೆ ಇಲ್ಲಿ ಬಂದಿರೋರಿಗೆ ಕೊಡಪ್ಪ, ಆದ್ರೂ ಋಣ ಅಂತ ಇತ್ತು ಅಂದ್ರೆ ಮನೇಲಿರೋರ್ಗೂ ಕೊಡಪ್ಪ. ಯಾಕೆಂದ್ರೆ ಸುಮ್ಮನೆ ಮನೇಲಿರೋರಿಗೆಲ್ಲ ಕೊಡಲ್ಲ, ಒಂದೊಂದ್ಸಲ ಕೆಟ್ಟಿರ್ತಕ್ಕಂಥವ್ರು ಕೊಡೋದ್ರಿಂದ ಎಲ್ಲರಿಗೂ ಸಿಗ್ಲಿ, ಎಲ್ಲರೂ ಖುಷಿಯಾಗಿರೋಣ ಅಂತ ಭಾವಿಸ್ತಾ ಇವತ್ತಿನ ಒಂದು ಗ್ರಾಹಕ ಕಾರ್ಯಕ್ರಮ ಸ್ವಲ್ಪ ವಿಳಂಬವಾಗಿ ನಡೆದಿದೆ. ಇವತ್ತು ಕಾದು ನೋಡ್ಬೇಕಾಗಿದೆ. ಶುಕ್ರವಾರ ಲಕ್ಷ್ಮೀ ವಾರ, ಯಾರ ಪಾಲಿಗೆ ಲಕ್ಷ್ಮಿ ಹೊಡಿತಾಳೆ 50,000 ಬೆಲೆಗಳು ಉಳಿಸ್ಕೊಂತ ಕಾದು ನೋಡ್ಬೇಕಾಗಿದೆ. ಅವಾಗಲೇ ಹೇಳ್ದಂಗೆ ಪಕ್ಕದ ಮನೆಯ ಶಿವರತ್ನಮ್ಮರು 4 ಗಂಟೆ ಬಂದವ್ರೆ, ಅದಕ್ಕೋಸ್ಕರನೇ ಸ್ವಲ್ಪ ನಿಧಾನ ಆಯ್ತು. ಹಾಗಾಗಿ ಈಗ ಕಾರ್ಯಕ್ರಮ ಸ್ಟಾರ್ಟ್ ಆಗಿದೆ. ಯೂಟ್ಯೂಬ್ ಅಲ್ಲಿ ನೋಡತಕ್ಕಂಥವ್ರು ನೋಡ್ಬೋದು, ಜೊತೆಗೆ ಇಲ್ಲಿ ಇರ್ತಕ್ಕಂಥವ್ರು ಸಹ ಒಂದೊಂದು ಆಚರಿಸಿ ಬೇಗನೆ ಇವತ್ತಿನ ಒಂದು ಡ್ರಾ ಕಾರ್ಯಕ್ರಮ ಮುಗಿಸೋಣ. ಒಂದೇ ಅದು ಅಂತ ಒಂದೇ ಇದು ಮಾಡ್ಕೋಬೇಡಿ, ಇನ್ನೊಂದು ಹಾಕಿ ಬೇಜಾರು ಮಾಡ್ತಾ ನಾವು ಬೇಗ ಸಹಕರಿಸಿ. ಸಿಸ್ಟಮ್ ಅಲ್ಲ, ಸರ್ವರು ಬನ್ನಿ ಮೇಡಮ್, ಬನ್ನಿ ಮೇಡಮ್, ಪರವಾಗಿಲ್ಲ ಬನ್ನಿ, ನಾಷ್ಟ ಮಾಡಿ, ಎಲ್ಲ ನಿಮ್ದೆ, ಬಹುಮಾನ ನಿಮ್ದೆ, ಕಾಯಿನು ನಿಮ್ದೆ, ಬಂದಾಗ ಕೂಡ ಬನ್ನಿ ಎಲ್ಲರೂ ಸಹಕರಿಸಿ. ನೋಡಿ ಎಷ್ಟು ದೊಡ್ಡ ಮನಸ್ಸು ಹಾಕ್ಬಿಟ್ಟು ಹೋಗ್ತಾ ಇದ್ದಾನೆ. ಒಂದು ಜೋರ ಚಪ್ಪಾಳೆ ಬರಲಿ, ಆ ಕಾಯಿನ ನಿಮ್ದೇ ಆಗಿರ್ಲಿ, ನಿಮ್ಗೆ ಬರಲಿ. ಕೈಗೆ ಬನ್ನಿ. ಪ್ರತಿಯೊಂದು ಕಾಯಿನ್ಗಳು ನಿಧಾನ ರೀತಿಯಲ್ಲಿ ಚಿತ್ರೀಕರಣ ಆಗ್ತಾ ಇದೆ. ಮನೆಯಲ್ಲೇ ಕೊಟ್ಕೊಂಡು ಸಹ ನಿಮ್ಮ ಮೊಬೈಲ್ಗಳಲ್ಲಿ ಅಥವಾ ಇಂಟರ್ನೆಟ್ ಮುಖಾಂತರ ನಿಮ್ಮ ದೊಡ್ಡ ಸ್ಕ್ರೀನ್ಗಳಲ್ಲಿ, ಟಿವಿಗಳಲ್ಲಿ, ಯೂಟ್ಯೂಬ್ ಚಾನಲ್ಗಳಲ್ಲಿ ವೀಕ್ಷಣೆ ಮಾಡಬಹುದು. ಈ ಒಂದು ಡ್ರಾ ಫಲಿತಾಂಶ ಕೆಲವೇ ನಿಮಿಷಗಳಲ್ಲಿ ಹೊರಬೀಳಲಿದೆ. ನೋಡೋಣ ಯಾರ ಪಾಲಿಗೆ ಅದೃಷ್ಟ ಲಕ್ಷ್ಮಿ ಇವತ್ತು ಶುಕ್ರವಾರ ಹೊಲಿತಾಳೆ ಅಂತ ಕಾದು ನೋಡ್ಬೇಕಾಗಿದೆ. ಈಗ ಆಲ್ರೆಡಿ ವಸ್ತುಗಳು ಸಹ, ಬೆಲೆಬಾಳೋ ವಸ್ತುಗಳು ಸಹ ಇಲ್ಲೇ ಇದೆ. ಇದು ವಾಷಿಂಗ್ ಮಿಷಿನ್ ಆಗಿರ್ಬೋದು, ಫ್ರಿಡ್ಜ್ ಆಗಿರ್ಬೋದು, ಡೈನಿಂಗ್ ಟೇಬಲ್ ಆಗಿರ್ಬೋದು, ಸೋಫಾ ಸೆಟ್ ಆಗಿರ್ಬೋದು, ಪ್ರತಿಯೊಂದು ವಸ್ತುಗಳು YCW ಬಿಗ್ ಮಾರ್ಟ್ ಅಲ್ಲಿ ಗ್ರಾಹಕರುಗಳಿಗೋಸ್ಕರ ರೆಡಿಯಾಗಿದೆ. ಕಾದ್ ನೋಡೋಣ ಯಾವ ವಸ್ತು ಯಾರ ಮನೆಗೆ ಹೋಗುತ್ತೆ ಅಂತ, ಎಷ್ಟು ಬೆಲೆ ಬಾಳ್ತಕ್ಕಂಥ ವಸ್ತು ಅಂತ ಇಲ್ಲಿ ಇವತ್ತು ನೋಡಬೇಕಾಗಿದೆ. ಇವತ್ತು 100 ರೂಪಾಯಿ ಬೆಲೆ ಬಾಳುವಂತ ಮೌಲ್ಯದ ಕೊಡುಗೆ ಒಬ್ಬ ವ್ಯಕ್ತಿಗೆ, ಜೊತೆಗೆ ದ್ವಿತೀಯ ಬಹುಮಾನವಾಗಿ 30,000 ರೂಪಾಯಿ ಬೆಲೆ ಬಾಳ್ತಕ್ಕಂಥ ವಸ್ತು ಇವತ್ತು ಯಾರ ಪಾಲಿಗೆ ಕಾದುಬೇಕಾಗಿದೆ. ಜೊತೆಗೆ 10,000 ಬೆಲೆ ಬಾಳುವ ವಸ್ತುಗಳು 5 ಜನರಿಗೆ ಇದೆ. ಅದು ಯಾರ ಹೆಸರು ಅಂತಕ್ಕಂಥದ್ದು ಈಗ ಇನ್ನೇನು ಕ್ಷಣಗಳಿವೆ. ಎಲ್ಲರೂ ನಿಮ್ಮ ಮನೆ ದೇವರನ್ನ ಬೇಡ್ಕೊಳ್ಳಿ. ಯಾಕೆಂದ್ರೆ ಇದು ಒಂದು ಸಣ್ಣ ನಮ್ಮ ಪ್ರಯತ್ನ ಅಷ್ಟೇ. ಗ್ಯಾರಂಟಿ ನಿಮ್ಮ ಕಾಯಿನ್ಗಳು ಅಷ್ಟು ಕೈ ಇದು ಜಾರಿಸಿ ಮಿಕ್ಸ್ ಆಗಿ ಕೈಗೆ ಸಿಗಬೇಕು ಅಂದ್ರೆ ಎಲ್ಲ ಒಂದು ಸೃಷ್ಟಿಯ ನಿಯಮ, ಆ ಸೃಷ್ಟಿಕರ್ತನ್ನೇ ನೀವು ಬೇಡ್ಕೋಬೇಕು. ಓಕೆನಾ? ಹಾಗಾಗಿ ನೀವು ಇಂಥ ದೇವರು ಬೇಡ್ಕೋತಾರೆ ಅನ್ನೋದಾಗಿ ಎಲ್ಲರೂ ಅಲ್ಲಿಗೆ ಹೋಗೋದೇನೋ ಹಂಗೇನಿಲ್ಲ. ನಿಮ್ಮ ಮನೆ ದೇವ್ರನ್ನ ಬೇಡ್ಕೊಳ್ಳಿ ಸಾಕು. ಖಂಡಿತ 100 ಅಲ್ಲ 200% ಇವಾಗಂತೂ ನಾವಂತೂ ಕೊಡ್ತೀವಿ. ಆದರೆ ನಾನು ಇತರಿಗೆ ಅಂತ ಘೋಷಣೆ ಮಾಡಲಿಕ್ಕೆ ಆ ತಾಯಿನ ಕೈ ಬಂದ ನಂತರ ನಾನು ಹೇಳ್ಬೋದು. ಇನ್ನೇನು ಕೆಲವೇ ಕೈಗಳಿದೆ. ಈ ಒಂದು ಕಂಪನಿ ಪ್ರತಿಯೊಂದು ಲೀಗಲ್ ಆಗಿ ಸ್ಟಾರ್ಟ್ಅಪ್ ಸರ್ಟಿಫಿಕೇಟ್ಗಳಾಗಿರ್ಬೋದು, MCA, MOA, AOA, ಟ್ಯಾನು, ESI ಪ್ರತಿಯೊಂದನ್ನು ಸಹ ಪಡೆದಿದೆ. ಮುಂದಿನ ದಿನಗಳಲ್ಲಿ ಇದು ಒಂದು ನಾರ್ಮಲ್ ಗ್ರೋಸರಿ ಆಗಿರ್ತಾರೆ, ಅಲ್ಲದೆ
ಒಂದು ಮಾರ್ಟ್ ಆಗಿ ಒಂದು ಕಂಪನಿಯಾಗಿ ಮುಂದಿನ ದಿನಗಳಲ್ಲಿ ಎಲ್ಲ ಭಾಗದಲ್ಲೂ ಎಲ್ಲರಿಗೂ ಉದ್ಯೋಗನ ಸೃಷ್ಟಿ ಮಾಡುವ ಉದ್ದೇಶ ಇಟ್ಟುಕೊಂಡು ಈ ಮಂಡ್ಯದಲ್ಲಿ ಚೆನ್ನಾಗಿರ್ತಕ್ಕಂಥದ್ದು. ಹಾಗಾಗಿ ಅತಿ ಕಡಿಮೆ ಸಮಯದಲ್ಲಿ ಈ ರೀತಿಯಾದಂಥ ಒಂದು ನಿಧಾನಗತಿ ಆದರೂ ಪರವಾಗಿಲ್ಲ, ನಿಧಾನದಲ್ಲಿ ಹಿರಿಕರು ಅಂದರೆ ದೊಡ್ಡವರು ಹೇಳಿರ್ತಕ್ಕಂಥ ಮಾತು ತಾಳಿನವರು ಬಾಳಿಯಾನು ಅಂತ. ಹಾಗಾಗಿ ತಾಳ್ಮೆಯಿಂದ ಎಲ್ಲರೂ ಸಹಕರಿಸಿದ್ದಾಯಿತು ಅಂತಂದರೆ ಮುಂದಿನ ದಿನಗಳಲ್ಲಿ ಅವರ ಪ್ರತಿಯೊಂದು ಮೂಮೆಂಟ್ ಅಂದರೆ ಏನು ಮುಂದೆ ಇಡ್ತಕ್ಕಂಥ ಹೆಜ್ಜೆಗಳೆಲ್ಲ ಬದಲಾವಣೆ ಆಗುತ್ತೆ. ಪ್ರತಿ ಕ್ಷಣದೂ ಸಹ ಎಲ್ಲರ ಗಾಡಿ ಮಿಡಿತ ಹೊಡ್ಕೋತಾ ಇದೆ. ಇವತ್ತಿನ ಒಂದು ಗ್ರಾಹಕ ಕಾರ್ಯಕ್ರಮ ಸ್ವಲ್ಪ ತಡವಾಗಿ ಸ್ಟಾರ್ಟ್ ಆಗಿದೆ. ಎಲ್ಲ ನನ್ನ ಪ್ರೀತಿಯ ಗ್ರಾಹಕರು ದಯವಿಟ್ಟು ಸಹಕರಿಸಬೇಕು. ದೇವರು ತಡವಾದರೂ ಅಡವಾಗಿ ಕೊಡ್ತಾರೆ ಮಾತಿದೆ. 50,000 ಇಷ್ಟೊತ್ತು ಒಂದು ಸಮಯನ ನೀವು ತಾಳ್ಮೆಯಿಂದ ಕೂತಿದ್ದಕ್ಕೆ ನಿಮಗೆ ಬರ್ಬೋದು. ಅದ ಯಾರ ಹೆಸರು ಅಂತ ಕಾದು ನೋಡ್ಬೇಕಾಗಿದೆ. ನೀನು ಕೆಲವೇ ಕ್ಷಣಗಳಲ್ಲಿ ಈ ಒಂದು ಗ್ರಾಹಕ ಕಾರ್ಯಕ್ರಮ ಪಾಯಿಂಟ್ಗಳನ್ನ ಪೂರ್ಣಗೊಳಿಸಿ ನೀನು ಕೆಲವೇ ಕ್ಷಣಗಳಲ್ಲಿ ಒಂದು ಅದ್ಭುತವಾದಂಥ ರಿಸಲ್ಟ್ ಹೊರಬೀಳಲಿದೆ. ಆದರೂ ಎಲ್ಲದಕ್ಕೂ ಒಂದು ಸಮಯ ಬೇಕು. ಆ ಸಮಯ ಇದಾಗಿದೆ. ವೈದ್ಯರ ಬಿಗ್ ಮಾರ್ಟ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ವತಿಯಿಂದ ಈಗ ಆಲ್ರೆಡಿ 21 ತಿಂಗಳ ಏನು ಉಡುಗೊರೆಗಳನ್ನು ಸಹ ಕೊಡ್ತಾ ಜೊತೆಗೆ ಇದು 22 ತಿಂಗಳ ಡ್ರಾ ಫಲಿತಾಂಶವಾಗಿದ್ದು ಯಾರ ಪಾಲಿಗೆ ಕಾದು ನೋಡಬೇಕಾಗಿದೆ. ಸರ್ ಅದು ಲೈವ್ ಹೋಗ್ತಾ ಇಲ್ಲ, ಲೈವ್ ಹೋಗ್ತಾ ಇಲ್ಲ. ಅದು ರೆಕಾರ್ಡಲ್ಲಿ ಆಗುತ್ತೆ, ಆಮೇಲೆ ಅಪ್ಲೋಡ್ ಮಾಡೋಕ್ಕೆ ರೆಕಾರ್ಡಲ್ಲಿ ಇದೆ. ಕಾದು ನೋಡಬೇಕಾಗಿದೆ. ಇದು ಕೊನೆಯ ಟ್ರೈ. ಇವತ್ತಿನ ಒಂದು ಟ್ರೈ ರೆಕಾರ್ಡ್ ಇದೆ, ಎಲ್ಲ ರೆಕಾರ್ಡ್. ಈಗ ನೋಡಿ ಅದೃಷ್ಟದ ತಗೊಳುತ್ತೆ, ಅಪ್ಲೋಡ್ ಮಾಡಿ. ಈಗ ಅಪ್ಲೋಡ್ ಮಾಡಬೇಕಲ್ವಾ? ನೋಡಬೇಕಾಗಿದೆ. 50,000 ಬೆಲೆ ಬಾಳೋದು ಮೌಲ್ಯದ ವಸ್ತು ಜೊತೆಗೆ ತಿರ್ಸಿ ಚೆನ್ನಾಗಿ ತಿರ್ಸಿ. ರಾಘವೇಂದ್ರ ಅವರೇ ಇಲ್ಲಿದ್ದೀರಾ? ದಯವಿಟ್ಟು ಬನ್ನಿ. ರಾಘವೇಂದ್ರ ಅವರೇ ದಯವಿಟ್ಟು ಸಂತೋಷಕರ್ತವರಿಗೆ ಯಾರಾದರೂ ಹೊಸಬರು ಬನ್ನಿ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ. ನನ್ನ ಹಳಬರು ಬಂದು ದ್ವೇಷ ಅಂತಲ್ಲ, ಹೊಸಬರು ಬಂದರೆ ನಾನು ಹೋಗಿದ್ದೆ ಅಂತಕ್ಕಂಥ ಮಾತು. ದಯವಿಟ್ಟು ಯಾರಾದರೂ ಹೊಸಬರು ಬನ್ನಿ ಸರ್, ಹೊಸಬರು ಬನ್ನಿ ಮೇಡಮ್, ಯಾರಾದರೂ ಸರಿ ಹೊಸಬರು ಬನ್ನಿ, ದಯವಿಟ್ಟು ಹೊಸಬರು ಬನ್ನಿ. ಯಾಕೆಂದರೆ ಇಲ್ಲಿ ಯಾರೇ ಬಂದ್ರೂ ಸಿಗರ್ಗೆ ಸಿಗೋದು ಹೊಸಬರು ಬನ್ನಿ. ಬನ್ನಿ ಮೇಡಮ್, ಯಾರಾದರೂ ಸರಿ ಬನ್ನಿ ಬನ್ನಿ ಬನ್ನಿ, ಪರವಾಗಿಲ್ಲ ಬನ್ನಿ. ಈಗ ಮೇ ತಿಂಗಳ ಒಂದು ಡ್ರಾ ಫಲಿತಾಂಶ. ಇದು ಪ್ರಥಮ ಬಹುಮಾನ 50,000 ಮೌಲ್ಯದ ಕೊಡುಗೆ ಇವತ್ತನ್ನು ತೆಗೆದುಕೊಳ್ಳಲಿಕ್ಕೆ ಬಂದಿದ್ದಾರೆ. ಒಂದು ಪುಟ್ಟ ಪರಿಚಯ ಮಾಡ್ಕೊಳ್ಳೋಣ. ಮೇಡಮ್, ನಮ್ಮ ಹೆಸರು ಎಲ್ಲಿಂದ? ಇಸ್ಮಲ್ಯಗೆರೆಯಿಂದ ರೂಪರ್ ಬಂದಿದ್ದಾರೆ. ಅವ್ರಿಗೂ ಸಹ ತುಂಬ ಧನ್ಯವಾದಗಳು, ಸ್ವಾಗತವನ್ನು ಬಯಸ್ತಾ
ಮೇಡಮ್ ಕಣ್ಣು ಬಟ್ಟೆ ಕಟ್ತಾರೆ, ಎದುರ್ಕೋಬೇಡಿ. ಎರಡು ಕೈಗಳನ್ನ ಮೇಲ್ ಮಾಡಿ ಒಂದು ಕೈನ ತೆಗೆದು ಕೈ ಕೊಡಿ ಮೇಡಮ್. ಓಕೆ, ಈಗ ನೋಡೋಣ. 50,000 ರೂಪಾಯಿ ಮೌಲ್ಯದ ಕೊಡುಗೆ. ಚೆನ್ನಾಗಿ ಮಿಕ್ಸ್ ಮಾಡಕ, ಚೆನ್ನಾಗಿ ಕಲ್ಸಕ್ಕ. ಇಲ್ಲಿರೋರಿಗೆ ಬನ್ನಿ. ಬತ್ತು ಸಿಕ್ತು. ಕೈ ಆ ಕೈ ಬೆಳ್ಳಿಕ್ಕೆ ಜಾರ್ಕೊಂಡು ಹೋಗಿ ಈ ಕೈ ಬೆಳ್ಳಿಕ್ಕೆ ಸಿಕ್ಕಿ ಈಗ ಸಿಕ್ತು 50,000 ರೂಪಾಯಿ. ಸೂಪರ್ ಕಡೆ ಕೊನೆಗೆ 3,741 3,741 ಹಿಂದೆಯಾ 3,741. ನಮ್ಮ ರಾಮೇಗೌಡರು ಕರೆಕ್ಟ್ ಆಗಿ ಇವತ್ತು ಇಲ್ಲೇ ಇರ್ತಕ್ಕಂಥವ್ರಿಗೆ ಬಹುಮಾನ ಬಂದಿದೆ. ಒಂದು ಖುಷಿ ವಿಚಾರ. ಇದು ಮಾಡಿಲ್ವಾ ಇಲ್ಲಿ? ಇದು ಎರಡನೇ ಬಹುಮಾನ ನನ್ನ ಲೈಫಲ್ಲೇ. ನನ್ನ ಬಹುಮಾನ ಅವ್ರ ಬಾಯಾರ ಕೇಳೋಣ. ಓಕೆನಾ? ದಯವಿಟ್ಟು ನಮ್ಮ ರಾಮೇಗೌಡರು ವೇದಿಕೆ ಮೇಲೆ ಬರ್ಬೇಕು. ಅವ್ರು ಯಾವತ್ತು ಬರ್ದಂತ ವ್ಯಕ್ತಿ ಇವತ್ತು ಆ ಲೈವ್ ಅಲ್ಲಿ ಡ್ರಾ ನೋಡ್ಲಿಕ್ಕೆ ಬಂದಿರೋ ಒಂದು ಜೋರಾದ ಚಪ್ಪಾಳೆ ಬರಲಿ. ನಾಳೆ ನಿಮ್ಗೂ ಬರ್ಬೋದು. ಒಂದು ಜೋರಾದ ಚಪ್ಪಾಳೆ ಕರ್ಕ ಬನ್ನಿ ಅಂತ ಹೇಳ್ತಾ ಇರ್ತಾ ಅವಾಗ. ದಯವಿಟ್ಟು ಬರ್ಬೇಕು ರಾಮೇಗೌಡರು. ಬನ್ನಿ ಸರ್, ಇಲ್ಲಿ ಮುಂದೆ ಬನ್ನಿ ಸರ್. ಈಗ ಕಳೆದ ಬಾರಿ ಆ ಒಂದು 3ನೇ ಬಹುಮಾನ 10,000 ರೂಪಾಯಿನೂ ಸಹ ಬಂದಿತ್ತು. ಅದ್ರ ಜೊತೆಗೆ ಇವತ್ತು 50,000 ರೂಪಾಯಿ ಬಹುಮಾನನೂ ಸಹ ಬಂದಿದೆ. ಅವರ ಬಾಯಲ್ಲಿ ಅವರ ಒಂದು ಮನದಾಳದ ಮಾತನ್ನು ತಿಳಿಸ್ಕೊಳ್ಳೋಣ. ಸರ್, ನಿಮ್ಮ ಮನದಾಳದ ಮಾತ್ರ ತಿಳಿಸ್ಕೊಡಿ. ಎಂ ಬಿ ರಾಮೇಗೌಡ ಅಂತ. ನಾನು ನಂಬಿಕೆಯಿಂದ ಈ ಮೆಂಬರ್ ಆಗಿದ್ದೇನೆ. ಇದರಿಂದ ಹೋದ ಸಾರಿ ಬಂದ ದೊಡ್ಡೇಶ್ವರ ಹೋಗಿದ್ದೆ. 10,000 ರೂಪಾಯಿ ಬಹುಮಾನ ಬಂತು. ಮತ್ತು ಪೂರ್ತಿದಲ್ಲಿ ಟೋಕನ್ ಕೊಟ್ಟು ಬಹುಮಾನ ಬಂತು. ಇದು ಬಹುಮಾನ ಬಂದಿರಲಿಲ್ಲ, ಇದು ಬಂದಿದೆ. ನಂಬಿಕೆ ನಾನು ಇಟ್ಟಿರೋದ್ರಿಂದ ನೀವು ಕೂಡ ನಂಬಿಕೆ ಇಟ್ಟರೆ ಒಳ್ಳೆಯದಾಗತ್ತೆ. ನಂಬಿಕೆಗೆ ಅನುವಾದಂಥ ಸಂಸ್ಥೆ ವ್ಯಕ್ತಿಗಳು ಕೂಡ ಒಳ್ಳೆ ಇದರಲ್ಲಿ ಮಾಡ್ತಾ ಇದ್ದಾರೆ. ದೇವರು ನಿಮ್ಗೆಲ್ಲರೂ ಕೂಡ ಇದಕ್ಕೆ ಬರಲಿ ಅಂತ ನಾನು ನೋಡಿ, ಒಂದು ಸಣ್ಣ ನಂಬಿಕೆಯಿಂದ ಇವತ್ತು 2 ಸರಿ ಗೆದ್ದಿದ್ದಾರೆ. ನೀವು ಅದೇ ರೀತಿ 2 ಸರಿ 4 ಸರಿ ಗೆದ್ದು ದೇವರೊಳಗೆ ಮಾಡಿ. ಮತ್ತೆ ಈಗ 3ನೇ ಬಹುಮಾನ 2ನೇ ಬಹುಮಾನ 30,000 ರೂಪಾಯಿ ಬೆಲೆ ಬಾಳೋ ವಸ್ತು ಯಾರು ಪಾಲಾಗುತ್ತೆ ಅಂತ ಕಾರಣೋಣ. ಬನ್ನಿ ನೋಡಿ. ಆತಪ್ಪ ಯುವಕ ಬಂದಿದ್ದೇನೆ. 2 ಬಹುಮಾನ ಕೂಡ ನಾನೇ ಅಂತ. ಕೂಡ ನೀನು ಹೆಸರು ಓಕೆ. ನಮ್ಮ ತಿಮ್ಮೇಗೌಡರ ತಂಡದವರು ಹೊಲ್ಕೆರೆಯಿಂದ ಬಂದಿದ್ದಾರೆ. ಪರೀಕ್ಷೆ ನೇಮ್ ಚೆನ್ನಾಗಿದೆ. ಪುಟ ಮುಂದೆ ಬಪ್ಪ. ಒಂದು ಕಾಯಿನ ತೆಗೆದು ಕೊಡಪ್ಪ. ಚೆನ್ನಾಗಿ ಮಿಕ್ಸ್ ಮಾಡಪ್ಪ. ದೇವರ ಎಲ್ಲಿರೋರಿಗೆ ಬರ್ಲಿ ಕಣಪ್ಪ. ಹಂಗಂತ ಮನೇಲಿರೋರು ಯಾರು ಬೈಕಬೇಡಿ. ನಿಮಗೂ ಬರಲಿ, ಒಳ್ಳೇದಾಗ್ಲಿ. ಬಂತು ಪರವಾಗಿಲ್ಲ, ಚೆನ್ನಾಗಿರೋದೇ ಬಂದಿದೆ. ನಂಬರು 3858 3858 3858 3858. ಒಳ್ಳೆ ಗಣಿತದ ವಿಚಾರ. 30,000 ರೂಪಾಯಿ ಬೆಲೆ ಬಾಳೋ ವಸ್ತು 3858. ರವೀಶಾ ಡಿ ನಮ್ಮ ರಾಘವೇಂದ್ರ ಅವರ ತಂಡಕ್ಕೆ ಬಂದಿದೆ. ಇದು ದ್ವಿತೀಯ ಬಹುಮಾನವಾಗಿದೆ. 30,000 ರೂಪಾಯಿ ಬೆಲೆ ಬಾಳೋ ವಸ್ತು ಅವರ ಪಾಲಾಗಿದೆ. 30,000 ರೂಪಾಯಿದು ಸಹ ಮುಗಿದೋಗಿದೆ. ಆದರೆ ಮತ್ತೆ ಇನ್ನೂ ಸಹ 10,000 ಜನ ಅದೃಷ್ಟಶಾಲಿಗಳಿಗೆ ಅವಕಾಶ ಇದೆ. ಇನ್ನು ಕಾದ್ ನೋಡೋಣ. ಇನ್ನು ಬಂದಿದ್ದೀರಾ? ಓಕೆ ಮೇಡಮ್ ಅವ್ರು ಅವಾಗಿಂದ ನಾನು ಕಾಯ್ತಾ ಇದ್ದಾರೆ. ಇವಾಗ ನೋಡೋಣ 3ನೇ ಬಹುಮಾನ ಯಾರು ಸಿಗುತ್ತೆ ಅಂತ. ಮೇಡಮ್ ಒಂದು ಪುಟ್ಟ ಪರಿಚಯ. ನಿಮ್ಮ ಹೆಸರು, ಎಲ್ಲಿಂದ, ಯಾರ ಜೊತೆ ಬಂದಿದ್ದೀರಾ ಅಥವಾ ಯಾರು ನಿಮ್ಗೆ ಪ್ರಮೋಟ್ ಮಾಡಿದ್ರೆ ಯಾರು? ನನ್ನ ಹೆಸರು ವಿಶಾಲಾಕ್ಷಿ ಅಂತ. ನಮ್ಮ ಅತ್ತೆ ಅವ್ರ ಜೊತೆ ಒಳ್ಳೆಯದಾಗಲಿ ಮೇಡಮ್. ಥ್ಯಾಂಕ್ ಯು. ಕಣ್ಣು ಬಟ್ಟೆ ಕಟ್ತಾರೆ ಮೇಡಮ್. 2 ಕೈಗಳನ್ನ ಮೇಲ್ ಮಾಡಿ ಒಂದು ಕಾಯಿನ ತೆಗೆದುಕೊಡಿ ಮೇಡಮ್. ಚೆನ್ನಾಗಿ ಮಿಕ್ಸ್ ಮಾಡಿ ಮೇಡಮ್. ಜೋರಾಗಿ ಒಂದು ಚಪ್ಪಾಳೆ ಹೊಡ್ರಿ ಮೇಡಮ್. ಇಲ್ಲೇ ಬರ್ಬೋದು. ಫಸ್ಟ್ ಬಹುಮಾನ ಬಂದಂಗೆ ಮನೆಗಿರೋರು ಹೊಂಟಿದ್ರು ಮೇಲೆ
ಚೆನ್ನಾಗಿ ಮಿಕ್ಸ್ ಮಾಡ್ತಾರ ಅಕ್ಕ. ಇಲ್ಲೇ ಇರೋರಿಗೆ ಸಿಗ್ಲಿ ಅಂತ ಕೈ ಬೆಳೆಗಳ ದಾಟಿ ದಾಟಿ ಹೋಗ್ತಾ ಇದೆ. ಕೊನೆಗೂ ಸಿಕ್ಕೇ ಬಿಡ್ತು. ಸೂಪರ್. 3601 3601 3601 ಈ ಮೇ ತಿಂಗಳ ಒಂದು ಡ್ರಾ ಫಲಿತಾಂಶದಲ್ಲಿ ಇದು 3ನೇ ಬಹುಮಾನವಾಗಿದೆ. 10,000 ಮೌಲ್ಯದ ಕೊಡುಗೆ. ಇನ್ನು 4 ಇದೆ. ಓಕೆ, ಕಾದ್ ನೋಡ್ಬೇಕಾಗಿದೆ. ಗೌರಮ್ಮ ಅಂತ ತೈಲೂರವರು, ಮದ್ದೂರ್ ಹತ್ರ ತೈಲೂರವರು, ಗೌರಮ್ಮ ಮತ್ತೆ ಭಾಗ್ಯಮರ ತಂಡದವರು, ಅವ್ರಿಗೂ ಸಹ ತುಂಬ ಧನ್ಯವಾದಗಳು. ಇದು 3ನೇ ಬಹುಮಾನವಾಗಿದೆ. ಅದೇ ರೀತಿ ಇನ್ನು 4 ಬಹುಮಾನಗಳಿದೆ. ಯಾರಾದ್ರೂ ಬನ್ನಿ, ಯಾಕಂದ್ರೆ ಹೊಸಬ್ರು ಒಬ್ರು ಅಂತ ಕರೆದ್ರೆ ಬೇಜಾರು ಮಾಡ್ತಾ ಇರ್ತಾರೆ. ಯಾರಾದ್ರೂ ಬನ್ನಿ, ಇನ್ನು 4 ಬಹುಮಾನಗಳಿದೆ. ಬನ್ನಿ ಬನ್ನಿ, ಯಾರು ಕೊಡ್ತೀರಾ ಬಹುಮಾನನ? ನಿಮ್ಮ ಕೈಯಾರ ಕೊಡ್ಲಿಕ್ಕೆ ಅವಕಾಶ ಇದೆ. ಬನ್ನಿ ಬನ್ನಿ, ಬೇಗ ಬೇಗ ಬನ್ನಿ. ಸಮಯ ಇರ್ಲಿ, ಬನ್ನಿ ಮೇಡಮ್. ಮಂಜುಳಾ ಕುಮಾರಿ ಅವರು ಬಂದಿದ್ದಾರೆ ಮೈಸೂರಿಂದ. ಓಕೆ, ಈಗ ಇದು 4ನೇ ಬಹುಮಾನ ಕೊಡ್ಲಿಕ್ಕೆ ಬಂದಿದ್ದಾರೆ. ಆದರೆ 3ನೇ ಬಹುಮಾನದಲ್ಲಿ 10,000 ರೂಪಾಯಿ ಮೌಲ್ಯದ ಕೊಡುಗೆ. ಮೇಡಮ್, ಕಣ್ಣು ಬಟ್ಟೆ ಕಟ್ತಾರೆ, ಎದುರ್ಕಬೇಡಿ. ಕೈಗಳನ್ನ ಮೇಲ್ ಮಾಡಿ, ಸ್ವಲ್ಪ ಮುಂದೆ ಬನ್ನಿ. 1 ಕಾಯಿನ ತೆಗೆದು ಕೊಡಿ ಮೇಡಮ್. $704 ರಾಕೇಶ್ ಮತ್ತಳ್ಳಿ ಅವರು, ಸುವರ್ಣ ತಂಡದವರು. ಮತ್ತಳ್ಳಿ ರಾಕೇಶ್ ಅವರಿಗೆ ಇದು 4ನೇ ಬಹುಮಾನ ಬಂದಿದೆ. ಜೊತೆಗೆ ಇನ್ನು 3 ಬಹುಮಾನಗಳು ಬ್ಯಾಲೆನ್ಸ್ ಇದೆ. 10,000 ಮೌಲ್ಯದ ಕೊಡುಗೆ. ದಯವಿಟ್ಟು ಬನ್ನಿ, ಇನ್ನ 3 ಚಾನ್ಸ್ ಇದೆ. ಯಾರಾದರೂ ಬನ್ನಿ, ಎಲ್ಲರಿಗೂ ಅವಕಾಶ ಇದೆ. ನಿಮ್ಮ ಕಾಯಿನ್ಗಳನ್ನ ನೀವೇ ತಗೊಳ್ಳಿಕ್ಕೂ ಅವಕಾಶ ಇದೆ. ದಯವಿಟ್ಟು ಯಾರಾದ್ರೂ ಬನ್ನಿ ಬನ್ನಿ ಬನ್ನಿ, ಸಮಯ ಆಗ್ತಾ ಇದೆ. ದಯವಿಟ್ಟು ಬನ್ನಿ, ಯಾರಾದ್ರೂ ಬನ್ನಿ. ನಮ್ಮ ಸಾಕಮ್ಮರು, ಸಾವಿತ್ರಮ್ಮರು ಬರ್ತಾವ್ರೆ. ಸಾಕಮ್ಮನೇ ಇರಬೇಕು ಅಂತ ಹೇಳ್ತೀನಿ. ಸಾಕಮ್ಮನಮ್ಮ, ಸಾಕಮ್ಮರ, ಸರೋಜಮ್ಮರು, ಸಾರಿ. ಓಕೆ, ನಮ್ಮ ಸರೋಜಮ್ಮರು ಸಹ ಬಂದಿದ್ದಾರೆ. ಈಗ ಇದು 5ನೇ ಡ್ರಾ. 3ನೇ ಬಹುಮಾನದಲ್ಲಿ 3ನೇ ಡ್ರಾ. ಕಾದು ನೋಡಬೇಕಾಗಿದೆ. ಮುಂದೆ ಬನ್ನಿ, ಚೆನ್ನಾಗಿ ಮಿಕ್ಸ್ ಮಾಡಿ 1 ಕಾಯಿನ ತೆಗೆದು ಕೊಡಿ. ಇದು 5ನೇ ಡ್ರಾ ಫಲಿತಾಂಶ ಹೊರಬೀಳಲಿದೆ. 3,925 3,925. ಅಶೋಕ್ ಮಂಡ್ಯದವರು, ರಮೇಶ್ ಅವರ ತಂಡದವರು. ತುಂಬಾ ಹತ್ತಿರದ ನಂಬರ್ ಇದ್ದಂಗಿದೆ. ರಮೇಶ್ ಅವ್ರನ್ನವರು ನಮ್ಮ ಟೀಮಲ್ಲೂ ಸಹ ಇದ್ದಾರೆ. ಓಕೆ, ಕಾದ್ ನೋಡೋಣ. ಅಶೋಕ್ ಅನ್ನೋರು ಮಂಡ್ಯದವ್ರಿಗೆ ಹೊಡೆದಿದೆ, ಒಳ್ಳೇದಾಗ್ಲಿ. ಇನ್ನು 2 ಬಹುಮಾನಗಳಿದೆ. ಯಾರಾದ್ರೂ ಬನ್ನಿ, ಇಲ್ಲಿರ್ತಕ್ಕಂಥವ್ರು ಯಾರಾದ್ರೂ ಬನ್ನಿ, ಬೇಗ ಬೇಗ ಬನ್ನಿ. ಬಾರಪುಟ್ಟ, ಬಾರ. ಪುಟ್ಟಿ ಬರ್ತದೊಂದು ಚೇರ್ ಹಾಕಿ. ಇದು ಯಾರು ಪಾಲು ಅಂತ ಕಾದ್ ನೋಡ್ಬೇಕಾಗಿದೆ. ಇನ್ನು 2 ಬಹುಮಾನಗಳಿದೆ. ಕಣ್ಣು ಬಟ್ಟೆ ಕಟ್ತಾರೆ ಪುಟ್ಟ, ಎದುರ್ಕಬೇಡ. ಬಾಕ್ಸ್ ಒಳಗಡೆ ಕೈ ಹಾಕಿ 1 ಕಾಯಿನ ಕೊಡಪ್ಪ. ಓಕೆನಾ? ಚೆನ್ನಾಗಿ ಮಿಕ್ಸ್ ಮಾಡಬೇಕು. 2 ಕೈ ಹಾಕಿ ಕನ್ಸರು ಬೇಜಾರಿಲ್ಲ, ಕೊಡೋದೇ 1 ಕಾಯಿನು. ಚೆನ್ನಾಗಿ ಮಿಕ್ಸ್ ಮಾಡಪ್ಪ. ಮಾಡ್ತಾರೆ ಪುಟ್ಟಿ, ಪರವಾಗಿಲ್ಲ. ನಾನೇ ಬರ್ತೀನಿ ಅಂತ ಬಂದಿರೋದು. ಸೂಪರ್ ಪುಟ. 1 ಕಾಯಿನ್ ತೆಗೆದು ಕೊಡಪ್ಪ. ಓಕೆ, ಸೂಪರ್. 3,622. 3,622. ಇನ್ನೊಂದು ಬಹುಮಾನ ಇದೆ. ದಯವಿಟ್ಟು ಯಾರಾದ್ರೂ ಬಂದ್ಬಿಡಿ, ಬೇಗ ಬೇಗನೆ ಮುಗಿಸ್ಬಿಡೋಣ ಡ್ರಾನ. 3,622.
ಲಕ್ಷ್ಮಿ ಅನ್ನೋರು ನಮ್ಮ ಕುಮಾರಿ ಮೇಡಮ್ ಅವರ ತಂಡದವರಿಗೆ ಬಂದಿದೆ, ಅವ್ರಿಗೂ ಸಹ ತುಂಬ ಧನ್ಯವಾದಗಳು. ಅದೇ ರೀತಿ ಮತ್ತೆ ಒಂದೇ ಒಂದು ಈ ತಿಂಗಳ ಕೊನೆಯ ಡ್ರಾ ಫಲಿತಾಂಶ ಹೊರಬೀಳಲಿದೆ. ಯಾರಾದರೂ ಬನ್ನಿ, ಬಂದಿದ್ದಾರಾ? ಇನ್ನೂ ಬಂದಿಲ್ಲ, ಬನ್ನಿ ಬನ್ನಿ, ಯಾರಾದರೂ ಪರವಾಗಿಲ್ಲ ಬನ್ನಿ. ಇನ್ನೊಂದು ಕೊನೆ ಡ್ರಾ ಇದೆ ನೋಡಿ. ನಮ್ಮ ಪಕ್ಕದ ಮನೆ ಶಿವರಾಜ್ ಕುಮಾರ್ ಬರ್ತಾ ಇದ್ದಾರೆ, ಅವ್ರಿಗೊಂದು ಜೋರ ಚಪ್ಪಾಳೆ. ಯಾಕೆಂದ್ರೆ ಕರೆದ್ರು ಬರ್ತಾ ಇಲ್ಲ ಆದರೆ ನಾನು ಏನು ಮಾಡಲ್ಲ ಹೇಳಿ. ಒಳ್ಳೆಯದಾಗಿ ಕಣ್ಣು ಬಟ್ಟೆ ಕಟ್ತಾರಮ್ಮ, ಎದುರ್ಕೊಬೇಡಿ. ಒಂದು ಕೈನ ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು 2 ಕೈಗಳನ್ನ ಮೇಲ್ ಮಾಡಿ. ಮುಂದೆ ಬನ್ನಿ, ಚೆನ್ನಾಗಿ ಮಿಕ್ಸ್ ಮಾಡಿಮ್ಮ. ಆಗ್ತಾ ಇದೆ. ಈ ಬೆಳ್ಳಿಂದ ಆ ಬೆಳ್ಳು, ಆ ಬೆಳ್ಳಿಂದ ಈ ಬೆಳ್ಳು, ಎಲ್ಲ ಬೆಳ್ಳುಗಳ ಮಧ್ಯದಲ್ಲಿ ಹೋಗಿ ಸಿಕ್ಬಿಡ್ತು ಕೊನೆಗೆ 904. ಇದೆಲ್ಲ ತುಂಬಾ ಹತ್ರದಿಂದ ನೋಡ್ರಿ ನಂಬರ್ ಇದ್ದಂಗದೆ, ಅದು ನೋಡ್ಬೇಕಾಗಿದೆ. 904 ತುಂಬಾ ಹತ್ರದಲ್ಲಿ ನೋಡಿರೋ ನಂಬರು. ಯಾಕೋ ನನ್ನ ತಂಡದೇ ಇದ್ದಂಗದೆ. ತ್ರಿವೇದ್ ಎಂ ಗೌಡ ಅಂತಕ್ಕಂಥವ್ರು ನಮ್ಮ ತಂಡದವರೇ. ಹಾಗಾಗಿ ಈ ನಂಬರ್ನ ಹತ್ರದಲ್ಲೇ ನೋಡಿದೆ. ಅವ್ರಿಗೂ ಸಹ ತುಂಬ ಧನ್ಯವಾದಗಳು. ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಬಯಸ್ತಾ, ಇವತ್ತಿನ ಒಂದು ಡ್ರಾ ಕಾರ್ಯಕ್ರಮ ಮೇ ತಿಂಗಳದು ಏನು ಮೌಲ್ಯದ ಕೊಡುಗೆಗಳಿದ್ವು ಮುಗಿದಿದೆ. ಜೊತೆಗೆ ಇನ್ನ ಇಲ್ಲಿ ಬಂದಿರತಕ್ಕಂಥವ್ರಿಗೆ 10 ಸರ್ಪ್ರೈಸ್ ಗಿಫ್ಟ್ಗಳು ಕಾದಿದೆ. ದಯವಿಟ್ಟು ಇಲ್ಲಿ ಬಂದಿರತಕ್ಕಂಥವ್ರಿಗೆ ಎಲ್ಲರಿಗೂ ಸ್ವಲ್ಪ ಬೇಗನೆ ಕಾಯಿನ್ಗಳನ್ನ ವಿತರಣೆ ಮಾಡಿ ಅಂತ ಕೇಳ್ಕೊಳ್ತೀನಿ. ಜೊತೆಗೆ ನೋಡಿ, ಇಲ್ಲಿ ನೇರವಾಗಿ ಬಂದಿದ್ರು ಸರಿನೇ, ಇಲ್ಲ ಅಂದ್ರೂ ಸರಿನೇ, ಮನೇಲಿದ್ರು ಸರಿನೇ ನೋಡಿ, ಕರೆದು ಕೊಡ್ತಾ ಇದೆ YCW ಬಿಗ್ ಮಾರ್ಟ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ. ಆದರೆ ಯಾರೆಲ್ಲ 1,000 ಉಳಿತಾಯ ಮಾಡಿದರೆ ಅವ್ರಿಗೆ ಕೊಡ್ತಾ ಇದೆ. ಆಮೇಲೆ ಎಲ್ಲರೂ ಮನೇಲಿ ಬಂದ್ಕೊಂಡಿದ್ದೀನಿ, ಅವ್ರಿಗೆ ಬಂದಿಲ್ಲ ಅಂತ ಯಾರು ಬರೋಕೆ ಹೋಗ್ಬಿಡಿ ಕಣ್ರಪ್ಪ. ಯಾರೆಲ್ಲ ಮೆಂಬರ್ ಆಗಿದ್ದಾರೆ ಅವ್ರಿಗೆ ಮಾತ್ರ ಕೊಡ್ತಾ ಇದೀವಿ. ಜೊತೆಗೆ ನಮ್ಮ ರಾಮೇಗೌಡರು ಸರ್ ಇಲ್ಲೇ ಇದ್ದಾರೆ, ನಮ್ಮ ಡೈರೆಕ್ಟರ್ ಆದಂಥ ರಮೇಶ್ ಜೇಗೌಡರು ಅವರಿಗೆ ಚೆಕ್ನ ಹಸ್ತಾಂತರಿಸಬೇಕು. ಜೊತೆಗೆ ನಾಳೆ ಬೇಕಾದ್ರೆ, ಇಲ್ಲಾಂದ್ರೆ ಈ ಡ್ರಾ ಮುಗಿದ ನಂತರ ಇದ್ರ ಈ ಸ್ಕ್ರೀನ್ ಹಿಂಭಾಗದಲ್ಲಿ ಕೆಲವೊಂದು ವಸ್ತುಗಳಿದೆ, ಅವ್ರ ಮನೆಗೆ ಏನು ಬೇಕೋ ಆ ವಸ್ತುಗಳನ್ನ ಖರೀದಿ ಮಾಡ್ತಾರೆ. ಅದನ್ನು ಸಹ ಮುಂದಿನ ಒಂದು ಚಿತ್ರೀಕರಣ ಮಾಡಿ ನಾವು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತೀವಿ. ದಯವಿಟ್ಟು ಇಲ್ಲಿ ಬಂದಿರತಕ್ಕಂಥವ್ರಿಗೆ ಎಲ್ಲರಿಗೂ 2 ಕಾಯಿನ್ಗಳನ್ನ ವಿತರಣೆ ಮಾಡಿ. ಅದೇ ರೀತಿ ದಯವಿಟ್ಟು ಸ್ವಲ್ಪ ಬೇಗನೆ ಹಿಂದಿಂದೇನೆ ಹೋಗಿ ಹಾಕಿ ಕಾಯಿನ್ಗಳನ್ನ ಈಸ್ಕೊಂಡು ಬಂದ್ಬಿಡಿ. ಯಾಕೆಂದರೆ ಇವತ್ತಿನ ಒಂದು ಡ್ರಾ ಸ್ವಲ್ಪ ತಡವಾಗಿ ಸ್ಟಾರ್ಟ್ ಆಗಿದೆ. ಹಾಗಾಗಿ ಎಲ್ಲರಿಗೂ ಹೊಟ್ಟೆ ಅಷ್ಟು ಬೇಜಾರಲ್ಲಿ ಇರ್ತಾರೆ. ಅವ್ರು ತಕ್ಷಣ ಪುಟ ಇಲ್ಲಿ ನೋಡಬೇಕು. ಓಕೆ, 76 ಅಣ್ಣ ಲೇಟಾಗಿ ಬಂದ್ರು ಪರವಾಗಿಲ್ಲ, ಗಿಫ್ಟ್ ಗೆದ್ದಿದ್ದಾರೆ. ಒಂದು ಜೋರ ಚಪ್ಪಾಳೆ ಬರಲಿ, ನಿಮಗೆಲ್ಲ ಸಿಗುತ್ತೆ ಬೇಗ ಹೊಡೀರಿ. 76 ಮೇಡಮ್ ಕೊಡಿ. ಹಾಗೆ ಇನ್ನೊಂದು ಗಿಫ್ಟ್ ಕೊಡ್ಲಿಕ್ಕೆ ಪುಟಾಣಿಗಳು ಬಂದ್ಬಿಡಿ, ಮಕ್ಳುಗಳು ಯಾರು ಇದ್ದೀರ ಬಂದ್ಬಿಡಿ ನೋಡೋಣ. ಬಾರಪ್ಪ, ಓಲಿ ಬಹುಮಾನ ತಗೊಂಡು ಬರೋ, ಲೇಟಾಗಿ ಬಂದಿದ್ಯಾ, ಡ್ರಾ ಸ್ಟಾರ್ಟ್ ಆದ್ಮೇಲೆ ಏನು ಮಾಡೋಕ್ಕಾಗಲ್ಲ. ಬಂದೆ ಒಂದು 10 ನಿಮಿಷ ಮುಂಚಿತವಾಗಾರ ಬರಬಾರ್ದ? ಇರ್ಲಿ ಬಾ ಓಲಿ. ಇಲ್ಲಿ ನೋಡಪ್ಪ, ಒಂದು ಕಾಯಿನ್ ತೆಗೆದು ಕೊಡಪ್ಪ, ನಿಮ್ಮ ಅಮ್ಮನ್ನೇ ತಗೊಂಡು ಓಲಿ, ನಮ್ಗೇನು ಬೇಜಾರಿಲ್ಲ. 35 ಬನ್ನಿಮ್ಮ. ಹಾಗೆ ಇದು 3ನೇ ಬಹುಮಾನ. ಬರಪುಟ ಪುಟ್ಟಿ ಇಲ್ಲಿ ನೋಡ್ಬೇಕು. ಇದೇ ನಿನ್ ಕಾಯಿನು 20 ಇಲ್ಲೇ ಇರವ 20 ಶಿವರಾಜ್ ಕುಮಾರ್ಗೆ ಬಂದಿದೆ. ಅದಕ್ಕೆ ನಾನು ಅವಾಗೆ ಹೇಳಿದೆ, ಯಾರಿಗೂ ಏನೋ ಗಿಫ್ಟ್ ಕೊಡೋಕೆ ಇಲ್ಲಿರೋರಿಗೆ ಕಾಯ್ತಾ ಇದೆ ಅಂತ. ಶಿವರಾಜ್ ಕುಮಾರ್ಗೆ ನೋಡಿ ಗಿಫ್ಟ್ ಬಂದಿದೆ. ಹೌದಾ? ಓಕೆನಾ?
ಯಾರ ಬನ್ನಿ, ಪರವಾಗಿಲ್ಲ, ಗಿಫ್ಟ್ ಕೊಡ್ಲಿಕ್ಕಾದ್ರೂ ಬನ್ನಿ, ಬೇಗ ಬೇಗ ಬನ್ನಿ. ಬಾರಪ್ಪ, ಬಾರ ನೀನೇ ಬಾರ. ಪುಟ ಇಲ್ಲಿ ನೋಡು, ಒಂದು ಕಾಯಿ ತೆಗೆದುಕೊಡಪ್ಪ. ಇವತ್ತು ಡಬಲ್ ಆಫರ್ ಸಿಗ್ತಾ ಇದೆ ಮಕ್ಕಳುಗಳಿಗೆ. ಚೆನ್ನಾಗಿ ಮಿಕ್ಸ್ ಕೊಟ್ಟು ತಂದ್ರೆ ಏಳು ಪರವಾಗಿಲ್ಲ, ಹತ್ರಕ್ಕೆ ತೆಗೆದೀವಿ. ಏಳು 4ನೇ ಗಿಫ್ಟು. ಇಲ್ಲಿ ನೋಡಿ, ಇಲ್ಲಿ ಇದೇ ಕೈಗಳಲ್ಲಿ ಹಿಂಗೆ ತೋರ್ಸೋದು, ಹಿಂಗೆ ಸೂಪರ್. 71 ಯಾರು ಅದೃಷ್ಟ ತಂದ್ಗಳು? 71 ಏರಿ ಮೇಡಮ್ ಅವರೇ ಗಿಫ್ಟ್ ಕೊಡಿರಿ. 71 ಮೇಡಮ್ ಅವರೇ, ಜ್ಯೋತಿ ಮೇಡಮ್ ಅವರೇ ಬನ್ನಿ, ಗಿಫ್ಟ್ ಕೊಡಿ. ನೋಡಿ ಅದೃಷ್ಟ ಹಂಗಾರೆ 71. ಥ್ಯಾಂಕ್ ಯು. ಇನ್ನ 4 ಬಹುಮಾನಗಳಿದೆ, ದಯವಿಟ್ಟು ಇಲ್ಲಿ ನೋಡಿ ಮೇಡಮ್ ಅವರೇ ಮೇಲೆ ಬನ್ನಿ. ಇನ್ನ 3 ಅವಕಾಶ ಇದೆ. ಹಣ ಬರೋಣ. ಸೋಮಣ್ಣವ್ರೆ ಬನ್ನಿ, ಸೋಮಶೇಖರಣ್ಣವ್ರು ಬಂದಿದ್ದಾರೆ. 34 ಹಂಗೆ ರೀ ಮೇಡಮ್ ಅವರೇ, 34 ಇದೆಲ್ಲ ನೋಡ್ದಂಗೆ 34 ಬನ್ನಿ. ಹತ್ತೊಂಬತ್ತು ಬತ್ತ ಕಣ, ನಿಮ್ಮ ಅಪ್ಪಗೆ ಬಂದ್ಬಿಡ್ತು ಬಿಡ. ಇರ್ಲಿ ಬತ್ತು ಬಾರ, ನೀನುವೆ ಬಾರ, ನಿಂತ್ಕೊಳ್ಳ ನೀನು ಜೊತೆಗೆ. ಬನ್ನಿ ಮನ, ಇನ್ನೆರಡು ಇದೆ, ಯಾರಾದ್ರೂ ಬನ್ನಿ. ಕಾದ್ ನೋಡ್ಬೇಕಾಗಿದೆ. 2 ಗಿಫ್ಟ್ಗಳು ಯಾರು ಪಾಲ ಅಂತ ಕಾದ್ ನೋಡ್ಬೇಕಾಗಿದೆ. ಅಕ್ಕ ಇಲ್ಲಿ ನೋಡಿ, 12 ಅಕ್ಕ ಇಲ್ಲೇರಕ್ಕ ಗಿಫ್ಟ್ ಕೊಡ್ಬರಕ್ಕ. 12 ನಮ್ಮ ರಾಘವೇಂದ್ರವ್ರು ಬಂದಿದೆ. ಇನ್ನ ಒಂದೇ ಒಂದು ಕ್ವಶನ್, ಇವ್ರಿಗೆ ಪ್ರಥಮ ಬಹುಮಾನ ಬಂದಿರೋದು. ಓಕೆ, ಒಳ್ಳೆಯದಾಗಿ ಮೇಡಮ್, ಸ್ವಲ್ಪ ಸೈಡ್ ಹೋಗಿ. ಓಕೆ, ಥ್ಯಾಂಕ್ ಯು. ಒಳ್ಳೆಯದಾಗಲಿ, ಮತ್ತೆ ಗೆಲ್ಲಲಿಕ್ಕೆ ಅವಕಾಶ ಇದೆ. ಥ್ಯಾಂಕ್ ಯು ಲೀಡರ್ಸ್. ಇವತ್ತಿನ ಕಾರ್ಯಕ್ರಮ ಮುಗಿಸೋಣ. ಜೈ YCW. ಓಕೆ ಅಣ್ಣ.